ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಾವು ಕಳೆದ ಸಂಚಿಕೆಯಲ್ಲಿ ಭೇಟಿಯಾದಾಗ ಮೂರನೆಯ ಮುದ್ರೆಯನ್ನು ಕರ್ತನು ಹೊಡೆಯುವಾಗ ಹೊರಟಂತಹ ಮೂರನೆಯ ಕುದುರೆಯ ಕುರಿತಾಗಿರುವ ಕಾರ್ಯವನ್ನು ಧ್ಯಾನ ಮಾಡಲು ಆರಂಭಿಸಿದೆವು. ಅದರಲ್ಲಿ ಬಹಳ ಕಡಿಮೆಯಾಗಿ ಕೆಲವೊಂದು ಕಾರ್ಯವನ್ನು ಮಾತ್ರ ನಾವು ಧ್ಯಾನ ಮಾಡಲು ಆರಂಭಿಸಿದೆವು. ಮುಂದುವರೆದು ಅದರ ಕುರಿತಾಗಿರುವ ಇನ್ನು ಕೆಲವು ವಿವರಗಳನ್ನು ನಾವು ಈಗ ಸಂಶೋಧಿಸಲಿದ್ದೇವೆ. ಈ ಕಾರ್ಯಕ್ರಮವು ನಿಮಗೆ ನಿಜವಾಗಿಯೂ ಬಹಳ ಪ್ರಯೋಜನಕರವಾಗಿದೆ ಎಂದು ಪ್ರಕಟಣೆಗಳಲ್ಲಿ ಹೇಳಲ್ಪಟ್ಟಿರುವಂತಹ ಹಲವು ಕಾರ್ಯಗಳನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ಈ ಕಾರ್ಯಕ್ರಮವು ಬಹಳ ಪ್ರಯೋಜನವಾಗಿದೆ ಎಂಬುದನ್ನು ಅನೇಕರು ಬರೆದಿರುವ ಪತ್ರಗಳಿಗೋಸ್ಕರವಾಗಿ ನಾನು ವಂದನೆ ಸಲ್ಲಿಸುತ್ತೇನೆ. ಕರ್ತನು ಈ ಕಡೆಯ ಕಾಲದ ಕುರಿತಾಗಿ ನಮ್ಮ ಸಂಗಡ ಮಾತಾಡುವುದಕ್ಕೆ, ಪ್ರಕಟಿಸುವುದಕ್ಕಾಗಿ ಬಹಳ ಕಾರ್ಯಗಳನ್ನು ಸತ್ಯವೇದದಲ್ಲಿ ಅವರು ಬರೆದು ಇಟ್ಟಿದ್ದಾರೆ. ವಿಶೇಷವಾಗಿ ಕಡೆಯ ಕಾಲದ ತಲೆಮಾರನ್ನು ಕರ್ತನು ಗುರಿಯಾಗಿಸಿಕೊಂಡು ಅವರಿಗೆ ಹೇಳಿದಂತಹ ವಾಕ್ಯಗಳು, ವಚನಗಳು ಹಳೆ ಒಡಂಬಡಿಕೆಯ ಪ್ರವಾದನೆಯ ಪುಸ್ತಕಗಳಲ್ಲಿ ಅವುಗಳು ಬರೆಯಲ್ಪಟ್ಟಿವೆ. ಹಾಗಾದರೆ ಈ ಕಡೆಯ ಕಾಲದ ಕುರಿತು, ಕಡೆಯ ಕಾಲದ ಸಂತತಿಗಳ ಕುರಿತು ಕರ್ತನು ಎಷ್ಟು ಅಕ್ಕರೆ ಉಳ್ಳವರಾಗಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಳೆ ಒಡಂಬಡಿಕೆಯ ಕಾಲವನ್ನು ನೋಡುವಾಗ ಹಲವು ಕಾರ್ಯಗಳು ಯಹೂದ್ಯ ಜನಾಂಗವನ್ನು, ಇಸ್ರಾಯೇಲ್ಯರ ಕುಲಗಳ ಕುರಿತಾಗಿ ಹೇಳಲ್ಪಟ್ಟದ್ದಾಗಿದ್ದರು. ಅದರಲ್ಲೂ ಪ್ರತ್ಯೇಕವಾಗಿ ಕರ್ತನು ಕಡೆಯ ಕಾಲದಲ್ಲಿ ನಡೆಯುವಂತಹ ಕಾರ್ಯಗಳನ್ನು ಹಲವು ಕಡೆಗಳಲ್ಲಿ ಅವರು ಬರೆದಿಟ್ಟಿದ್ದಾರೆ. ಪ್ರತ್ಯೇಕವಾಗಿ ದಾನಿಯೇಲನ ಪ್ರವಾದನೆ ಗ್ರಂಥ, ಎಜೆಕಿಯೇಲನ ಪ್ರವಾದನೆ ಗ್ರಂಥ, ಹಲವು ಪ್ರವಾದನೆ ಗ್ರಂಥಗಳನ್ನು ನಾವು ಹೇಳ್ಬೋದು. ಜಕರಿಯನ ಪ್ರವಾದನೆ ಗ್ರಂಥ, ಈ ರೀತಿಯ ಹಲವು ಗ್ರಂಥಗಳಲ್ಲಿ ಇಸ್ರಾಯೇಲ್ ದೇಶವನ್ನು ದಾಟಿ ಕಡೆಯ ಕಾಲದಲ್ಲಿ ನಡೆಯುವಂತಹ ಸಂಭವಗಳು, ದೇಶಗಳಲ್ಲಿ ಉಂಟಾಗುವಂತಹ ಕಾರ್ಯಗಳು, ಇವೆಲ್ಲ ಯೇಸು ಜನಿಸುವ ಮುನ್ನವೇ ಪ್ರಕಟಿಸಿ ಹೇಳಿರುವಂತಹ ಒಂದು ಕಾರಣ. ಈ ಕಡೆಯ ಕಾಲದ ತಲೆಮಾರು ಎಷ್ಟು ವಿಶೇಷವಾದದ್ದು ಎಂಬುದಾಗಿ, ಕರ್ತನು ಅದರ ಮೇಲೆ ಎಷ್ಟು ಪ್ರಾಮುಖ್ಯತೆ ಉಳ್ಳವರಾಗಿದ್ದಾರೆ ಎನ್ನುವುದನ್ನು ನಾವು ಗ್ರಹಿಸಬೇಕು. ಏಕೆಂದರೆ ನಮ್ಮ ಕುರಿತೇ ನಮಗೆ ಬಹಳ ಗೊತ್ತಿಲ್ಲ. ದೇವರಿಗೆ ಗೊತ್ತು ಈ ಕಡೆಯ ಕಾಲದ ತಲೆಮಾರೇ ಬಹುಮುಖ್ಯವಾದದ್ದು. ಇವರ ಮುಖಾಂತರವೇ ಕರ್ತನು ಈ ಪೂರ್ಣ ಲೋಕವನ್ನು ತನ್ನ ನಿಯಂತ್ರಣದ ಒಳಗೆ ಅವರು ತರಬೇಕು. ಮನುಷ್ಯಕುಮಾರನು ಪುನಃ ಈ ಭೂಮಿಯಲ್ಲಿ ಇಳಿದು ಬರುವಾಗ ದೇವರನ್ನು ಸ್ವೀಕಾರ ಮಾಡಿಕೊಂಡಿರುವ ಆತನ ಆಳ್ವಿಕೆಯನ್ನು ಒಪ್ಪುವ ಒಂದು ಬಹುತೇಕವಾದ ಜನಾಂಗದವರು, ಬಹಳ ಪ್ರಜೆಗಳು ಅವರಿಗಾಗಿ ಸಿದ್ಧರಾಗಿ ಕಾದಿರಬೇಕು. ಈ ಕೆಲಸವನ್ನು ಕಡೆಯ ಕಾಲದಲ್ಲಿ ನಾವು ನೆರವೇರಿಸಬೇಕು. ಅದನ್ನು ಮಾಡುವುದಕ್ಕಾಗಿಯೇ ಕಡೆಯ ಕಾಲದ ಸೇವೆಗಳನ್ನು ಕರ್ತನು ಎಬ್ಬಿಸುತ್ತಿದ್ದಾರೆ. ಹಾಗಾದರೆ ಕಡೆಯ ಕಾಲದ ಜನಾಂಗವೆಂಬವರು ಬಹಳ ವಿಶೇಷವಾದವರು. ಏಕೆಂದರೆ ಈ ಕಡೆಯ ಕಾಲದಲ್ಲಿ ಉಳಿದಿರುವಂತಹ ಜನಗಳೇ ಯೇಸುವಿನ ಎರಡನೆಯ ಒಂದು ಬರುವಿಕೆ ಅದು ಬರುವಾಗ ಆತನನ್ನು ರಾಜನಾಗಿ ಸ್ವೀಕರಿಸಬೇಕು. ನಾನು ಮುಂಚಿತವಾಗಿ ನಿಮಗೆ ಹೇಳಿರುವ ಹಾಗೆ, ಒಬ್ಬನು ರಾಜನಾಗಿರಬೇಕಾದರೆ ಅವರಿಗೆ ವಸತಿಗಳು ಇದ್ದರೆ ಮಾತ್ರವೇ ಸಾಲದು, ಅಧಿಕಾರಗಳು ಇದ್ದರೆ ಮಾತ್ರವೇ ಅದು ಸಾಲದು, ಬಹಳ ಅವಕಾಶಗಳು, ಅರಮನೆಗಳು, ಸಿಂಹಾಸನಗಳು ಇದ್ದರೂ ಅದು ಸಾಲದು. ಅವರು ಆಳ್ವಿಕೆಯನ್ನು ನಡೆಸಲು ಪ್ರಜೆಗಳು ಇರಬೇಕು. ಪ್ರಜೆಗಳು ಇಲ್ಲದಿರುವಂತ ಅರಸನು ಒಂದು ಡ್ರಾಮಾ ರಾಜನಾಗಿ ಮಾರ್ಪಡುವನು ಅಲ್ಲವೇ? ಆದ್ದರಿಂದ ಕರ್ತನಿಗೆ ಅವರು ಬರುವಾಗ, ಅವರ ಎರಡನೆಯ ಬರೋಣವು ಸಂಭವಿಸುವಾಗ, ಈ ಲೋಕಪೂರ್ತಿಯಾಗಿ ಅವರ ನಿಯಂತ್ರಣದಲ್ಲಿ ಅವರು ತರುವಾಗ, ಅವರು ಆಳ್ವಿಕೆ ಮಾಡುವುದಕ್ಕೆ ಒಂದು ಗುಂಪಿನ ಜನಗಳನ್ನು ಉಳಿಸಿ ಇಡಲ್ಪಟ್ಟಿರಬೇಕು. ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಯೇಸು ಎರಡನೆಯ ಬಾರಿ ಬಂದ ನಂತರ 1000 ವರ್ಷ ಈ ಲೋಕವನ್ನು ಆತನು ಆಳ್ವಿಕೆ ಮಾಡುವರು. ಈಗ ಕಾಣಲ್ಪಡುವಂತಹ ಎಲ್ಲಾ ವಿಧವಾದ ದುಷ್ಟತ್ವವುಳ್ಳ ದೇಶಗಳು, ರಾಜಕಾರಣವು, ಅಧಿಕಾರಗಳು, ಆಳ್ವಿಕೆಗಳು ಜಡಿಯಲ್ಪಟ್ಟು ಹೋಗುವುದು. ಎಲ್ಲವೂ ಒಂದೇ ರಾಜ್ಯವಾಗಿ ಮಾರ್ಪಡುವುದು. ಯೇಸು ಅದರ ಅರಸನಾಗಿ ಇರುವನು ಎಂಬುದಾಗಿ ಕರ್ತನ ಸತ್ಯವೇದವು ನಮಗೆ ಹೇಳುತ್ತದೆ. ದಾನಿಯೇಲ್ ಪ್ರವಾದಿಯು ಇದರ ಕುರಿತಾಗಿ ಮಾತಾಡುವಾಗ ಹೀಗೆ ಹೇಳುವರು, ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಅದು ಬೀಸಲ್ಪಟ್ಟು ಅದು ಭೂಮಿಯಲ್ಲಿರುವ ಅರಸರನ್ನು ಚೂರು ಚೂರು ಮಾಡಿ ಭೂಮಿ ಪೂರ್ತಿಯಾಗಿ ಆವರಿಸಿತು ಎಂಬುದಾಗಿ. ಕೈಯಿಲ್ಲದೆ ಬೀಸಲ್ಪಟ್ಟ ಆ ಬಂಡೆಯು ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ. ಅವರು ಇಳಿದು ಬರುವಾಗ ಭೂಮಿಯ ಅರಸರುಗಳನ್ನು ಅವರು ಹಟ್ಟಿ ಭೂಮಿ ಪೂರ್ತಿಯಾಗಿ ಅವರ ಆಳ್ವಿಕೆ ವ್ಯಾಪಿಸುವುದು ಎಂದು ಆ ದಿನಗಳಲ್ಲಿಯೇ ಅವರು ಸ್ಪಷ್ಟವಾಗಿ ಪ್ರಕಟಿಸಿ ಹೇಳಿಟ್ಟಿದ್ದಾರೆ. ಹಾಗಾದರೆ ಕಡೆಯ ಕಾಲದ ತಲೆಮಾರಿನ ಸೇವೆ ಎನ್ನುವಂಥದ್ದು ಬಹು ಮುಖ್ಯವಾದದ್ದು. ಅವರನ್ನು ಕರ್ತನು ಅಧಿಕವಾಗಿ ಸಿದ್ಧಪಡಿಸಲು, ಅವರ ಮೂಲಕ ಒಂದು ದೊಡ್ಡ ಕಾರ್ಯವನ್ನು ಸಾಧಿಸಲು ಕರ್ತನು ಬಯಸುತ್ತಾರೆ. ಏಕೆಂದರೆ ಯೇಸು ಪುನಃ ಈ ಒಂದು ಭೂಮಿಗೆ ಅವರು ಬರುವಾಗ ಅವರು ಆಳ್ವಿಕೆ ಮಾಡುವುದಕ್ಕೆ ಒಂದು ಗುಂಪು ಜನಗಳು ಬೇಕು. ಅವರನ್ನು ಸ್ವೀಕರಿಸಿರುವ ಜನಾಂಗ ಬೇಕು, ರಕ್ಷಿಸಲ್ಪಟ್ಟಂತ ಜನಗಳು ಬೇಕು, ಯೇಸುವನ್ನು ರಾಜನಾಗಿ ಅಂಗೀಕರಿಸುವ ಒಂದು ಜನಗಳ ಗುಂಪು ಬೇಕು. ನೀವು ನೋಡುವುದಾದರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವು ಹೋಗಿ ಸುವಾರ್ತೆ ಸಾರುವಾಗ ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಲು ಹೇಳಿದೆವು. ಯೇಸು ನಮ್ಮ ರಕ್ಷಕ, ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವಾತನು, ನಮ್ಮನ್ನು ಬಿಡಿಸುವವರು ಎಂದು ಯೇಸುವಿನ ರಕ್ಷಣೆಯ ಸ್ವಭಾವವನ್ನು ಅವರು ತೋರಿಸಿ ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಲು ಹೇಳಿದೆವು. ಏಕೆಂದರೆ ನಮಗೆ
ಈ ದಿನಗಳಲ್ಲಿ ನಾವು ಬಾಳುವಂತ ಈ ದಿನದಲ್ಲಿ ಯೇಸು ರಕ್ಷಕನಾಗಿಯೂ ನಮ್ಮನ್ನು ಭೂಮಿಯಲ್ಲಿ ಆಳ್ವಿಕೆ ಮಾಡುವಂತ ಅರಸರು ಬೇರೆ ಯಾರೋ ಇದ್ದಾರೆ. ಆದರೆ ಕರ್ತನ ಎರಡನೆಯ ಬರುವಿಕೆಯ ನಂತರ ಯಾವ ರಕ್ಷಕನನ್ನು ರಕ್ಷಕನಾಗಿ ನೀವು ಆತುಕೊಂಡಿರೋ ಆತನೇ ನಿಮಗೆ ರಾಜನಾಗಿಯೂ ಇರುವಾತನಾಗಿದ್ದಾನೆ. ನಾನು ಹೇಳುವುದು, ಭೂಮಿಯಲ್ಲಿ ಅರಸನಾಗಿಯೂ ಈ ಒಂದು ಭೂಮಿಯಲ್ಲಿ ಅವರು ಅರಸನ ಹಾಗೆ ಕುಳಿತಿದ್ದು ಅವರೇ ನಮ್ಮನ್ನು ಆಳ್ವಿಕೆ ಮಾಡಲಿದ್ದಾರೆ. ಹಾಗಾದ್ರೆ ಇದರಿಂದ ಏನ್ ಮಾಡ್ಬೇಕಂದ್ರೆ, ಅವರ ಆಳ್ವಿಕೆಯನ್ನು ಸರ್ಕಾರವನ್ನು ಸ್ವೀಕಾರ ಮಾಡಿಕೊಳ್ಳುವುದಕ್ಕೆ ಜನಗಳು ನಮಗೆ ಬೇಕು. ಒಂದು ವೇಳೆ ರಕ್ಷಣೆ ಹೊಂದಿರುವಂತ ಜನಗಳು ಇಷ್ಟು ಮಂದಿ ಇದ್ದರೂ ಅವರೆಲ್ಲರೂ ಸತ್ತು ಅಲ್ಲಿ ಪರಲೋಕಕ್ಕೆ ಹೋಗಿ ಪುನಃ ಅವರು ಯೇಸು ಬರುವಾಗ ಅವರು ಪುನಃ ಬರುವರು, ಅಥವಾ ಕೆಲವರು ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುವರು. ಹಾಗಾದ್ರೆ ಯೇಸು ಈ ಭೂಮಿಯನ್ನು ನೇರವಾಗಿ ಆಳ್ವಿಕೆ ಮಾಡಬೇಕೆಂದರೆ ಅದಕ್ಕೆ ಒಂದು ಗುಂಪಿನ ಜನಗಳು, ಒಂದು ಗುಂಪಿನ ಸಂತತಿ ಬಿಡಲ್ಪಟ್ಟಿರಬೇಕು. ಅವರನ್ನೇ ಕರ್ತನು ಈ ಭೂಮಿಯಲ್ಲಿ ಆಳ್ವಿಕೆ ಮಾಡುವರು. 1000 ವರ್ಷವೆನ್ನುವಂಥದ್ದು ಮರಣವಿಲ್ಲದಿರುವ ಬದುಕಾಗಿರುವುದರಿಂದ ಅವರು ಒಂದು ವೇಳೆ ಸ್ವಲ್ಪ ಮಂದಿಯಾಗಿ ಕಾಣಲ್ಪಟ್ಟರು, ಅವರು ಏರಳವಾಗಿ ಹೆಚ್ಚುತ್ತಾ ಹರಡಿಕೊಂಡು ಭೂಮಿ ಪೂರ್ತಿಯಾಗಿ ತುಂಬಿಸಲು ಆರಂಭಿಸುವರು. ಇದುವೇ ಕರ್ತನ ರಹಸ್ಯ, ದೇವರ ಒಂದು ಯೋಜನೆ, ಭವಿಷ್ಯದ ಉದ್ದೇಶ ಇದುವೇ. ಹಾಗಾದ್ರೆ ಈ ಭವಿಷ್ಯದ ಉದ್ದೇಶದಲ್ಲಿ ಒಂದು ಗುಂಪಿನ ಜನಗಳನ್ನು ಉಳಿಸಿ ಇಡಲ್ಪಡುವುದಕ್ಕಿಂತ ಮುಂಚೆ ಆ ರೀತಿ ಯಾವ ಜನಗಳನ್ನು ಉಳಿಸಬಾರದು ಎನ್ನುವಂತಹ ಒಂದು ಕಾರಣದಿಂದ ಸೈತಾನನು ಅವನಿಗೆ ಕೊಡಲ್ಪಟ್ಟಿರುವಂತಹ ಕಾಲಾವಧಿಯಲ್ಲಿ ಜನಗಳನ್ನು ತೀವ್ರವಾಗಿ ಕೆಡಿಸಲು, ಅವರನ್ನು ಕರ್ತನನ್ನು ಬಿಟ್ಟು ಬೇರ್ಪಡಿಸಲು ಪ್ರಯತ್ನಿಸುವರು. ಏಕೆಂದರೆ ಯೇಸು ಬರಬಾರದು, ಯೇಸು ಈ ಭೂಮಿಯಲ್ಲಿ ರಾಜನಾಗಿ ಇದ್ದು ಬಿಡಬಾರದು. ಯೇಸು ಈ ಭೂಮಿಯಲ್ಲಿ ಅರಸನಾಗಿರಬೇಕೆಂದರೆ ಅವರು ಆಳ್ವಿಕೆ ಮಾಡುವುದಕ್ಕೆ ಒಂದು ಗುಂಪಿನ ಜನಗಳು ಬೇಕು, ಪ್ರಜೆಗಳು ಬೇಕು. ಆದ್ದರಿಂದಲೇ ರಕ್ಷಣೆ ಹೊಂದಿದವರನ್ನು, ಕರ್ತನ ಮಕ್ಕಳನ್ನು, ವಿಶ್ವಾಸಿಗಳನ್ನು ಗುರಿಯಿಟ್ಟು ಆ 7 ವರ್ಷಗಳು ಉಪದ್ರವಕ್ಕೆ ಒಳಪಡಿಸುವರು, ಕೊಲ್ಲುವುದಕ್ಕೆ, ಕೊಲೆ ಮಾಡುವುದಕ್ಕೆ ಹುಡುಕುವರು. ಇವೆಲ್ಲವುಗಳ ಮಧ್ಯದಲ್ಲಿ ಹೋರಾಡಿ ಒಂದು ಗುಂಪಿನ ಜನಗಳು ತಮ್ಮ ಆತ್ಮರಕ್ಷಣೆಯನ್ನು ಅವರು ಕಾದುಕೊಂಡು ಜೀವಂತವಾಗಿ ಈ ಭುವಿಯಲ್ಲಿ ಕರ್ತನ ಬರುವಿಕೆಗೋಸ್ಕರವಾಗಿ ಕಾದಿರುವರು. ಆದ್ದರಿಂದ ಈ ಕೆಲಸವನ್ನು ಮಾಡುವಂತ ಸೇವಕರೇ ಕಡೆಯ ಕಾಲದ ಸೇವಕರು. ಇವರು ಈ ಕೆಲಸವನ್ನು ಮಾಡಿ ಯೇಸುವಿಗಾಗಿ ಒಂದು ಗುಂಪಿನ ಜನಗಳನ್ನು, ಪ್ರಜೆಗಳನ್ನು ಸಿದ್ಧಪಡಿಸದೆ ಹೋದರೆ, ಸೈತಾನನ ಲೆಕ್ಕವೇನೆಂದರೆ, ಪ್ರಜೆಗಳು ಸಿದ್ಧರಾಗದೇ ಇರುವುದಾದರೆ ಆತನು ಯಾರನ್ನು ಆಳ್ವಿಕೆ ಮಾಡುವನು ಈ ಒಂದು ಭೂಮಿಯಲ್ಲಿ? ಭೂಮಿಯಲ್ಲಿ ಯಾಕೆ ಮನುಷ್ಯರಿಲ್ಲ? ಎಲ್ಲರೂ ಕೆಡಿಸಲ್ಪಟ್ಟು ಹೋದರು, ರಕ್ಷಣೆಯೂ ಇಲ್ಲದಂತಾಯಿತು. ಅವರನ್ನು ರಾಜನಾಗಿ ಸ್ವೀಕಾರ ಮಾಡಿಕೊಳ್ಳಲು ಭೂಮಿಯಲ್ಲಿ ಒಂದು ಸ್ಥಾನವೂ ಇಲ್ಲದೆ ಹೋಗುವುದಾದರೆ ಯೇಸು ಬಂದರೂ ಕೂಡ ಆತನ ಬರುವಿಕೆ ಪ್ರಯೋಜನವಿಲ್ಲದೆ ಅದು ವ್ಯರ್ಥವಾಗಿ ಹೋಗುವುದು ಎಂದು ಉದ್ದೇಶಪೂರ್ವಕವಾಗಿ ಸೈತಾನ ಕ್ರಿಯೆ ಮಾಡುತ್ತಿದ್ದಾನೆ. ಏಕೆ ಹಾಗೆ ಕ್ರಿಯೆ ಮಾಡುತ್ತಿದ್ದಾನೆಂದರೆ, ಯೇಸು ಈ ಭೂಮಿಯ ಆಳ್ವಿಕೆಯನ್ನು ಸ್ವಾಧೀನ ಮಾಡಿಕೊಂಡರೆ ಇಲ್ಲಿಯವರೆಗೂ ತನ್ನ ಕೈಯಲ್ಲಿಯೂ ಕಟ್ಟುಪಾಟಿನಲ್ಲಿ ಇಟ್ಟಿರುವ ಹಲವು ಅಧಿಕಾರಗಳನ್ನು, ಆಳ್ವಿಕೆಗಳನ್ನು ಸೈತಾನನು ಕಳಕೊಳ್ಳಲು ಮುಂದಾಗುವನು. ಆ ಒಂದು ಭಯವೇ. ಎಲ್ಲವೂ ಸಿಂಹಾಸನದ ಮೇಲಿರುವ ಆಸೆಯೇ, ಈ ಪದವಿಯ ಆಸೆಯೇ. ತನ್ನ ಪದವಿಯು ಕಳೆದು ಹೋಗುವುದು. ಇಲ್ಲಿವರೆಗೂ ಜನಗಳು ತನ್ನನ್ನು ನೋಡಿ ಭಯಪಟ್ಟು ತನ್ನನ್ನು ಸ್ವೀಕರಿಸಿ ಬದುಕಿದ ಜೀವನವೆಲ್ಲ ಹೋಗುವುದು. ಅಷ್ಟು ಮಾತ್ರವಲ್ಲ, ದಂಡಿಸಲ್ಪಡಬೇಕು. ಅಗ್ನಿಯ ಗಂಧಕಗಳು ಉರಿಯುವಂತಹ ಬೆಂಕಿಯ ಕಡಲಲ್ಲಿ 1000 ವರ್ಷ ಬಿದ್ದಿರಬೇಕು. ಅದು ಎಷ್ಟು ದೊಡ್ಡ ಘೋರ ದಂಡನೆ ಎಂಬುದಾಗಿ ನೋಡಿ. ಅದರ ನಂತರ ಅವನು ಸ್ವಲ್ಪ ದಿನ ಬಿಡುಗಡೆಯನ್ನು ಹೊಂದಿ ಪುನಃ ಅವನು ಯೇಸುವಿನಿಂದ ಹಿಡಿಯಲ್ಪಟ್ಟು ನಿರಂತರ ದಂಡನೆಗೆ ಅವನು ಗುರಿಯಾಗುವನು. ಆದ್ದರಿಂದ ಅವನಿಗೆ ಪ್ರಾಣ ಸಂಕಟದ ಹೋರಾಟವದು. ಅದು ಅವನಿಗೆ ದಂಡನೆಯ ಸಮಸ್ಯೆ, ಅವನ ಬದುಕಲ್ಲಿ ದೊಡ್ಡ ಸಮಸ್ಯೆ. ಆದ್ದರಿಂದಲೇ ಸೈತಾನನು ತೀವ್ರವಾಗಿ ಹೋರಾಡುತ್ತಿದ್ದಾನೆ. ಹೇಗಾದರೂ ಕರ್ತನ ಯೋಜನೆಗಳನ್ನು ಹಾಳು ಮಾಡಬೇಕು ಎಂಬುದಾಗಿ. ಕರ್ತನಾದರೋ ಈ ಕಡೆಯ ಕಾಲದ ತಲೆಮಾರನ್ನೇ ಏಮ್ ಮಾಡುತ್ತಿದ್ದಾರೆ. ಆದ್ದರಿಂದಲೇ ನಿಮಗೆ ಹಲವು ರಹಸ್ಯಗಳನ್ನು ಹೊರಪಡಿಸುತ್ತಿದ್ದಾರೆ. ಅನೇಕ ಸಂತತಿಗಳಿಗೂ ತಲೆಮಾರುಗಳಿಗೂ ಕೊಡಲ್ಪಡದೇ ಇರುವ ವರಗಳನ್ನು, ಶಕ್ತಿಗಳನ್ನು ನಿಮಗೆ ಅವರು ದಯಪಾಲಿಸಿ ನಿಮ್ಮನ್ನು ಕಡೆಯ ಕಾಲದ ಸೇವಕರಾಗಿ ಕರ್ತನು ಸಿದ್ಧ ಮಾಡುತ್ತಿರುವಂತದ್ದು ಇದಕ್ಕಾಗಿಯೇ. ಈ ಉತ್ತರವಾದವನ್ನು ನಾವು ಗ್ರಹಿಸಿದವರಾಗಿ ತೀವ್ರವಾಗಿ ನಾವು ಕ್ರಿಯೆ ಮಾಡಬೇಕು. ಏನೋ ನಾವು ಬಂದು ಬೈಬಲ್ ಓದಿದೆವು, ನಾವು ನಮ್ಮ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿದೆವು, ಪರಲೋಕ ರಾಜ್ಯಕ್ಕೆ ಹೋಗುತ್ತೇವೆ ಎಂಬುದಾಗಿ ಅಲ್ಲ. ಯೇಸು ಈ ಭೂಮಿಯೊಳಗೆ ಬರುವಾಗ, ಮನುಷ್ಯಕುಮಾರನು ಬರುವಾಗ ಭೂಮಿಯಲ್ಲಿ ನಂಬಿಕೆಯನ್ನು ಕಾಣಬೇಕು, ವಿಶ್ವಾಸಿಗಳನ್ನು ನೋಡಬೇಕು. ಅವರು ಆಳ್ವಿಕೆ ಮಾಡುವ ಸಲುವಾಗಿ ಈ ಲೋಕದಲ್ಲಿ ಒಂದು ಗುಂಪು ಉಳಿಸಲ್ಪಟ್ಟಿರಬೇಕು. ಅವರನ್ನು ಇರುಳಿನ ಕಾಲದಲ್ಲಿಯೂ ನೀವು ಹೋಗಿ ಭೇಟಿ ಮಾಡಬೇಕು. ಆದ್ದರಿಂದಲೇ ಈರುಳಿನ ಕಾಲ ಯಾವ ರೀತಿ ಇರುವುದು, ಆ ಕಾಲದ ಪರಿಸ್ಥಿತಿ ಯಾವ ರೀತಿ ಇರುವುದು ಎಂಬುದಾಗಿ ಈ ಕಡೆಯ ಕಾಲದ ಸಂತತಿಗೂ, ಈ ಕಡೆಯ ಕಾಲದ ತಲೆಮಾರಿಗೂ ಸ್ಪಷ್ಟೀಕರಿಸಿ ತೋರಿಸುವುದಕ್ಕಾಗಿಯೇ ಕರ್ತನು ಪ್ರಕಟಣೆಗಳು ಎನ್ನುವಂತಹ ಪುಸ್ತಕವನ್ನು ಬರೆದಿಟ್ಟಿದ್ದಾರೆ. ಇದರಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ಕುದುರೆಗಳು, ಅಲ್ಲಿ ಬರುವಂತಹ ಸನ್ನಿವೇಶಗಳು, ಯುದ್ಧ, ಶಬ್ದ, ಜಗಳ ಎನ್ನುವಂಥದ್ದೆಲ್ಲವೂ ನೀವು ಸಮಯವನ್ನು ಕಾಲಹರಣ ಮಾಡುವುದಕ್ಕಾಗಿ ಬರೆಯಲ್ಪಟ್ಟಿರುವಂತ ಪುಸ್ತಕವಲ್ಲ. ಇದು ಒಂದು ನಾವಲ್ ಅಲ್ಲ, ಇದೊಂದು ಚಲನಚಿತ್ರವಲ್ಲ. ಇವುಗಳಲ್ಲಿ ಪ್ರತಿಯೊಂದರಲ್ಲಿಯೂ ನಾವು ಮಾಡಬೇಕಾದ ಕರ್ತವ್ಯವುಂಟು. ನಾವು ಈ ಕಾಲಘಟ್ಟವನ್ನು ಗ್ರಹಿಸಿಕೊಂಡರೆ ಮಾತ್ರವೇ, ಅನಂತರಗಳಲ್ಲಿ ಬರುವುದನ್ನು ಗ್ರಹಿಸಿಕೊಂಡರೆ ಮಾತ್ರವೇ ನಮ್ಮ ಓಟವನ್ನು ಸ್ಪಷ್ಟವಾಗಿ ಓಡುವುದು ಮಾತ್ರವಲ್ಲದೆ
ಕರ್ತನಿಗಾಗಿ ಒಂದು ಗುಂಪಿನ ಜನಗಳನ್ನು, ವಿಶ್ವಾಸಿಗಳನ್ನು, ಅವರು ಆಳ್ವಿಕೆ ಮಾಡಬೇಕಾಗಿರುವ ಪ್ರಜೆಗಳನ್ನು ಸಿದ್ಧಗೊಳಿಸಲು ಸಾಧ್ಯ. ಕಾರ್ಯಗಳ ವಿವರಗಳು ಏನೆಂಬುದಾಗಿ ತಿಳಿಯದೇ ಇರುವುದಾದರೆ ನಾವು ಏನನ್ನೇಳಿ ಜನಗಳನ್ನು ಸಿದ್ಧಗೊಳಿಸಲು ಸಾಧ್ಯ? ಏನನ್ನು ಹೇಳಿ ಕರ್ತನ ಬರುವಿಕೆಗೋಸ್ಕರವಾಗಿ ಅವರನ್ನು ಎದುರು ನೋಡುವಂತೆ ಸಿದ್ಧ ಮಾಡಲು ಸಾಧ್ಯ? ಏಕೆಂದರೆ ಬರುವ ಉಪದ್ರವ ಕಾಲವೆನ್ನುವುದು ಬಹಳ ಕ್ರೂರವಾಗಿರುವುದು. ಭೂಮಿಯಲ್ಲಿ ಇಲ್ಲಿಯವರೆಗೂ ನಾವು ನೋಡದೇ ಇರುವಂತವುಗಳಾಗಿರುವುದು. ಅವೆಲ್ಲವುಗಳಿಗಾಗಿ ನಮ್ಮನ್ನು ಸಿದ್ಧ ಮಾಡುವುದಕ್ಕಾಗಿಯೇ ಈ ಕಡೆಯ ಕಾಲದ ತಲೆಮಾರನ್ನು ಗುರಿಯಾಗಿಸಿಕೊಂಡು ಈ ಭವಿಷ್ಯದ ಪ್ರವಾದನೆಗಳು ನಮಗೆ ಪುಸ್ತಕವಾಗಿ ಬರೆದುಕೊಡಲ್ಪಟ್ಟಿದೆ. ನೀವು ಎಷ್ಟು ವಿಶೇಷವಾದವರು! ಕಡೆಯ ಕಾಲದ ಸಂತತಿಯು, ಕಡೆಯ ಕಾಲದ ಸೇವಕರುಗಳು ಎಷ್ಟು ವಿಶೇಷವಾದವರೆಂದರೆ, ಯೇಸು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಹಲವು ಶತಮಾನಗಳ ಹಿಂದೆಯೇ ನಿಮ್ಮನ್ನು ಗುರಿಯಾಗಿಸಿಕೊಂಡು ಹಲವು ಪ್ರವಾದನೆಯ ವಾಕ್ಯಗಳನ್ನು ಕರ್ತನು ಈ ಭೂಮಿಯಲ್ಲಿ ಪ್ರಕಟಿಸಿದ್ದಾರೆ. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ, ಜಕರೀಯನ ಪ್ರವಾದನೆ ಗ್ರಂಥದಲ್ಲಿ, ಒಂದು ಮಲಾಕಿಯ ಗ್ರಂಥದಲ್ಲಿ, ಇನ್ನೂ ಹಲವು ಪ್ರವಾದನೆಗಳ ಗ್ರಂಥಗಳಲ್ಲಿ ಭವಿಷ್ಯದ ಕುರಿತು, ಕಡೆಯ ಕಾಲದ ಕುರಿತಾಗಿ ಹೇಳಲ್ಪಟ್ಟದ್ದಾಗಿದೆ. ಯಾಕೆ ಅಷ್ಟು ದೂರ ನೋಡಬೇಕು? ಯೋಬನ ಪುಸ್ತಕವನ್ನು ಗಮನಿಸಿ, ಅದನ್ನೇ ಪ್ರಥಮ ಪುಸ್ತಕವೆಂದು ಹೇಳುತ್ತಾರೆ. ಆದಿಕಾಂಡ ಪುಸ್ತಕ ಬರೆಯುವುದಕ್ಕಿಂತ ಮುಂಚಿತವಾಗಿಯೇ ಯೋಬನ ಗ್ರಂಥ ಬರೆಯಲ್ಪಟ್ಟಿದೆ ಎಂದು ಚರಿತ್ರೆಯ ಪಂಡಿತರು, ಸತ್ಯವೇದದ ಇತಿಹಾಸಕಾರರು ಹೇಳುತ್ತಾರೆ. ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಪ್ರಿಯನು ಜೀವಂತನಾಗಿದ್ದಾನೆ, ಅವರು ಈ ಭೂಮಿಯ ಮೇಲೆ ಆಳ್ವಿಕೆಯನ್ನು ಮಾಡುವರು, ಅವರನ್ನು ನನ್ನ ಕಣ್ಗಳು ಕಾಣುವುದು ಎಂಬುದಾಗಿ ಯೋಬನು ಹೇಳುವುದನ್ನು ನೋಡಬಹುದು. ಹಾಗಾದರೆ ಈ ಭವಿಷ್ಯದ ತಲೆಮಾರನ್ನು ಗುರಿಯಾಗಿಸಿಕೊಂಡೇ ಹಲವು ಪ್ರವಾದನೆಗಳು, ವಾಕ್ಯಗಳು ಹೇಳಲ್ಪಟ್ಟದ್ದಾಗಿದೆ. ಆದ್ದರಿಂದಲೇ ನಾವು ಕುಳಿತು ಪ್ರಕಟಣೆಗಳ ಗ್ರಂಥವನ್ನು ತೀಕ್ಷ್ಣವಾಗಿ ಸಂಶೋಧನೆ ಮಾಡುತ್ತಿದ್ದೇವೆ. ಅದು ವಿಶೇಷವಾಗಿ ನಿಮಗೂ ನನಗೂ ಸೀಮಿತವಾದದ್ದು. ಏಕೆಂದರೆ ಕಡೆಯ ಕಾಲದಲ್ಲಿ ಓಡುವಂತ ನಮಗಾಗಿ ಹೇಳಲ್ಪಟ್ಟಿರುವುದು. ಅದರಲ್ಲಿ ಕಾಲವನ್ನು ನಾವು ಗ್ರಹಿಸುತ್ತೇವೆ, ಸೈತಾನನ ಕ್ರಿಯೆಗಳನ್ನು, ಕುತಂತ್ರಗಳನ್ನು ಗ್ರಹಿಸುತ್ತೇವೆ, ಕರ್ತನ ಕಾರ್ಯಗತಗಳನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ, ಸಮುದಾಯವು ಯಾವ ರೀತಿ ಮಾರ್ಪಡುವುದು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುತ್ತೇವೆ. ಇವೆಲ್ಲವನ್ನು ನಾವು ಗ್ರಹಿಸಿಕೊಂಡೇ ನಮ್ಮ ಒಂದು ಓಟವನ್ನು ಕ್ರಮವಾಗಿ ಓಡುವುದಕ್ಕಾಗಿ ಕಲಿಯಲಿದ್ದೇವೆ. ಅದಕ್ಕಾಗಿಯೇ ಪ್ರಕಟಣೆ ಪ್ರವಾದನೆ ಗ್ರಂಥ. ಏನೋ ಇದು ಬಂದು ಥಿಯಾಲಜಿ, ನಾವು ಬಂದು ಓದುವ ಹಾಗೆ ಅದನ್ನು ಓದಿ ಒಂದು ಪರೀಕ್ಷೆಯನ್ನು ಬರೆದು ಪದವಿಯನ್ನು ಪಡೆಯುವುದಕ್ಕಾಗಿ ಅಲ್ಲ. ಕರ್ತನ ಚಿತ್ತವನ್ನು ನೆರವೇರಿಸಿ ಅವರ ಬರುವಿಕೆಯು ಬರುವಾಗ ಅವರಿಗೆಂದು ಒಂದು ಗುಂಪು ಪ್ರಜೆಗಳನ್ನು ಭೂಮಿಯಲ್ಲಿ ಸಿದ್ಧಪಡಿಸುವುದಕ್ಕಾಗಿ. ಆದ್ದರಿಂದಲೇ ನಾವು ಇಷ್ಟೊಂದು ವಿವರಗಳನ್ನು ಸ್ಪಷ್ಟವಾಗಿ ನಾವು ಓದುತ್ತೇವೆ. ಹಿಂದೆ ಯಾವಾಗಲೂ ಇಲ್ಲದಿರುವಷ್ಟು ಈ ಭವಿಷ್ಯದ ಪ್ರವಾದನೆಗಳನ್ನು, ಕಡೆಯ ಕಾಲದ ಪ್ರವಾದನೆಗಳನ್ನು ಈಗಲೇ ನಾವು ಸ್ಪಷ್ಟವಾಗಿ ಸಂಶೋಧಿಸಿ ಅದನ್ನು ಅರಿತುಕೊಳ್ಳಲು ಮುಂದಾಗಬೇಕು. ಏಕೆಂದರೆ ನಿಮಗೆ ಗೊತ್ತು, ಕಡೆಯ ಕಾಲವು ಆರಂಭವಾಗಿದೆ ಎಂದು ಆಧಾರಪೂರ್ವಕವಾಗಿ ಆಧಾರಗಳನ್ನು ಹಿಡಿದು ಮಾತಾಡುವ ಅವಶ್ಯವಿಲ್ಲ. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದರಲ್ಲಿದೆ ಅಂತ. ನಡೆಯುತ್ತಿರುವಂತಹ ಕ್ರಿಯೆಗಳೇ ನಮಗೆ ತೋರಿಸುವಂತದ್ದಾಗಿದೆ. ನೋಡಿರಿ, ನಮ್ಮ ಒಂದು ಓಟ, ನಮ್ಮ ಒಂದು ಜೀವಿತ ಸಮೀಪ ದಿನಗಳಿಂದ ಬಹು ವ್ಯತ್ಯಾಸವಾಗಿ ಮಾರ್ಪಟ್ಟಿದೆ. ಒಂದು ರೆಗ್ಯುಲರ್ ಲೈಫ್, ಜೀವನದ ಶೈಲಿಯು ಎಲ್ಲವೂ ಮಾರ್ಪಟ್ಟು ಹೋಗಿದೆ. ಎಲ್ಲಿ ನೋಡಿದರೂ ದುಷ್ಟತ್ವ ತಾಂಡವವಾಡುತ್ತಿದೆ. ಒಂದು ಕಡೆ ಘೋರ ವ್ಯಾಧಿ ಲೋಕಪೂರ್ತಿ ಭಯ ಹುಟ್ಟಿಸಿದರು. ಇನ್ನೊಂದು ಕಡೆ ನೋಡುವುದಾದರೆ ಬೆಂಕಿಯಿಂದ ಉಂಟಾಗುವಂತ ಬಾಧೆಗಳು, ಮತ್ತೊಂದು ಕಡೆ ಭೂಕಂಪಗಳಿಂದ ಉಂಟಾಗುವಂತ ಬಾಧೆಗಳು. ಇಂಥ ಸುದ್ದಿಗಳು ಘೋರ ವ್ಯಾಧಿಯ ಒಂದು ಸನ್ನಿವೇಶದಲ್ಲಿ ಅಡಗಿ ಹೋಗಿರುವುದಾದರೂ ಬಹಳ ಕಡೆಗಳಲ್ಲಿ ದೊಡ್ಡ ಬಾಧೆಗಳು ಉಂಟಾಗಿವೆ. ಮಳೆಯಿಂದ, ಪ್ರಳಯಗಳಿಂದ ಇವೆಲ್ಲವನ್ನು ನಾವು ನೋಡುವಾಗ ಮನುಷ್ಯನ ಜೀವಿತ ಈ ಲೋಕದಲ್ಲಿ ಸವಾಲುಗಳಿಂದ ತುಂಬಿರುವಂತದಾಗಿದೆ. ಯೇಸು ಹೇಳಿದ ಕಡೆಯ ಕಾಲದ ಸ್ವಾರೂಪ್ಯ ಈಗಲೇ ಹರಡುವುದಕ್ಕೆ ಆರಂಭವಾಗಿದೆ. ಒಂದು ಇರುಳು ಬರುವುದಕ್ಕಿಂತ ಮುಂಚೆ ಸ್ವಲ್ಪವಾಗಿ ಆ ಬೆಳಕು ಮಂದವಾಗುವ ರೀತಿಯಲ್ಲಿ ಅದನ್ನು ಸಾಯಂಕಾಲ ವೇಳೆ ಎಂದು ಹೇಳುತ್ತೇವೆ. ಸಾಯಂಕಾಲ ಸಮಯವೆನ್ನುವುದು ಬೆಳಕು ಮಂದವಾಗುವಂತಹ ಸಮಯ. ಅದು ಸ್ವಲ್ಪವಾಗಿ ಅಧಿಕವಾಗಿ ഇരുಳಾಗಿಯೂ ಗಾಢಾಂಧಕಾರವಾಗಿಯೂ ಮಾರ್ಪಡುತ್ತದೆ. ನಾವು ಈಗಿರುವಂತಹ ಸಮಯವು ಸಾಯಂಕಾಲವಾಗಿ ಕಂಡುಬರುತ್ತದೆ. ಈ ಸಮಯದೇ ನಮಗೊಂದು ಒಳ್ಳೆ ಕಾರ್ಯವು ಕಂಡುಬರುತ್ತದೆ. ಬೆಳಕು ಕಡಿಮೆಯಾಗುತ್ತಿದೆ, ಕತ್ತಲು ಬಲಗೊಳ್ಳಲು ಆರಂಭಿಸುತ್ತದೆ. ಇಲ್ಲೊಂದು ಅಲ್ಲೊಂದು ಎಂಬುದಾಗಿ ನಡೆಯುವ ಹಾಗೆ ಹೇಳಲ್ಪಡುವ, ನಾವು ಕೇಳ್ಪಡುವ ಹಲವು ಸುದ್ದಿಗಳು. ഇരുಳಿನ ಕಾಲದ ಆರಂಭದಲ್ಲಿ ನಾವು ನಿಂತಿದ್ದೇವೆ. ರಾತ್ರಿಯ ಕಾಲವನ್ನು ಎದುರು ನೋಡಿ ಈ ಲೋಕವು ಚಲಿಸಲ್ಪಡುತ್ತಾ ಇದೆ. ರಾಜಕೀಯವಾಗಿದ್ದರೂ ಸರಿ, ಸಮುದಾಯದ ಬದುಕಾಗಿದ್ದರೂ ಸರಿ, ಈ ഇരുಳಿನ ಕಾಲವನ್ನು ನೋಡಿ ದಾಟಿ ಹೋಗುತ್ತಿದೆ. ಆದ್ದರಿಂದಲೇ ಹೇಳುತ್ತಿದ್ದೇನೆ, ಈ ಕಡೆಯ ಕಾಲದ ಕುರಿತಾಗಿರುವ ಸ್ಟಡಿ ಎನ್ನುವಂಥದ್ದು ಈಗಲೇ ನಮಗೆ ಬಹು ಮುಖ್ಯವಾಗಿ ಬೇಕು. ಇದರ ಕುರಿತು ಹೇಳಲ್ಪಡುವಂತ ಸತ್ಯವೇದ ವಾಕ್ಯವು ಪ್ರವಾದನೆಗಳನ್ನು ಕ್ರಮವಾಗಿ ನಾವು ಪರಿಷ್ಕರಿಸಿ ಅವುಗಳನ್ನು ಪರಿಶೋಧಿಸಿ ತಿಳಿಯಲು ಮುಂದಾಗಬೇಕು. ಇಲ್ಲದಿದ್ದರೆ ಕರ್ತನು ಯಾಕೆ ನಮಗೆ ಇವುಗಳನ್ನು ಬರಕೊಡಬೇಕು? ನಾವು ಏನು ಮಾಡಿಬಿಡುವೆವು? ಒಂದು ಕುದುರೆ ಬರುವುದು, ಏನು ಮಾಡುತ್ತೀರಾ? ಒಂದು ಕೆಂಪು ಕುದುರೆ ಬರುವಂತದಾಗಿದೆ, ಲೋಕವೆಲ್ಲ ಒಂದು ಅಸಮಾಧಾನ ಬರುವಂತದಾಗಿದೆ. ಒಂದು ಬಿಳಿ ಕುದುರೆ ಬರುವಂತದಾಗಿದೆ. ಹಲವು ಕಡೆ ಯುದ್ಧಗಳ ಮೂಲಕ ದೇಶಗಳನ್ನು ಅಂತ್ಯಕ್ರಿಸ್ತನು ಆಳ್ವಿಕೆ ಮಾಡಲಿದ್ದಾನೆ. ಅದೇ ರೀತಿ ಒಂದು ಕಪ್ಪು ಕುದುರೆ ಬರುತ್ತದೆ. ಲೋಕಪೂರ್ತಿ ಬರಗಾಲ ಬರಲಿದೆ. ಇದನ್ನು ತಿಳಿದು ನೀವು ಏನು ಮಾಡಲಿದ್ದೀರಾ?
ಒಂದು ದೊಡ್ಡ ಯೋಜನೆಯನ್ನು ಕರ್ತನು ಹೇಳುತ್ತಾರೆ ಪ್ರಕಟಣೆಯ ಪ್ರವಾದನೆ ಗ್ರಂಥದಲ್ಲಿ. ಭವಿಷ್ಯದ ಯೋಜನೆಯನ್ನು ಹೇಗೆ ಸ್ವಲ್ಪ ಸ್ವಲ್ಪವಾಗಿ ಬರುವುದು. ಒಂದೊಂದು ಮುದ್ರೆಯು ಒಡೆಯಲ್ಪಡುವಾಗಲೂ ಪರಲೋಕದಲ್ಲಿ ಅದೇ ವೇಳೆಯಲ್ಲಿ ಒಂದು ಮುದ್ರೆ ಒಡೆಯಲ್ಪಡುತ್ತದೆ, ಭೂಮಿಯಲ್ಲಿ ಒಂದು ಸಂಭವ ನಡೆಯುವಂತದಾಗಿದೆ. ಈ ರೀತಿ ಬಹು ಕಾರ್ಯಗಳನ್ನು ಕರ್ತನು ನಮಗೆ ಪ್ರಕಟಿಸಿ ಅವರು ತೋರಿಸಬೇಕಾದರೆ ನೀವು ಇದನ್ನು ಓದಿ ಏನು ಮಾಡುವವರಾಗಿದ್ದೀರಾ? ಕೆಲವು ಸಮಯಗಳಲ್ಲಿ ಹೇಳುವರು, ವಿಜ್ಞಾನಿಗಳು ಹೇಳುವರು, ಇಕಾರಸ್ ಎನ್ನುವಂತ ಒಂದು ದೊಡ್ಡ ಒಂದು ಉಪಗ್ರಹ ಕೆಲವು ವರ್ಷಗಳ ಹಿಂದೆ, ನನ್ನ ಜ್ಞಾಪಕ ಸರಿ ಇರುವುದಾದರೆ 2000ಕ್ಕಿಂತ ಮುಂಚೆ 1999 ಅಂತಹ ಯಾವುದೋ ಒಂದು ವರ್ಷದಲ್ಲಿ ಇಕಾರಸ್ ಎನ್ನುವಂತ ಒಂದು ದೊಡ್ಡ ಒಂದು ಉಪಗ್ರಹ, ಭೂಮಿಯ ಅರ್ಧ ಭಾಗವಷ್ಟು ಇರುವಂತಹ ಒಂದು ಉಪಗ್ರಹ, ಒಂದು ಪ್ಲಾನೆಟ್, ಅದು ಭೂಮಿಯ ಕಡೆಗೆ ಬರುವಂತದಾಗಿತ್ತು. ಭೂಮಿಯ ಕಡೆ ಅದು ಬಂದು ಅದು ತಾಕುವುದು, ಒಂದು ದೊಡ್ಡ ಪರಿಣಾಮ ಉಂಟಾಗುವುದು, ಭೂಮಿಯಲ್ಲಿ ಹಲವು ಭಾಗಗಳು ನಾಶವಾಗುವುದು ಎನ್ನುವುದನ್ನು 3 ತಿಂಗಳಿಗಿಂತ ಮುಂಚಿತವಾಗಿ ನಾಸಾದ ವಿಜ್ಞಾನಿಗಳು ಕಂಡು ಹಿಡಿದರು. ಅದನ್ನು ನೋಡಿದರು. ನೋಡಿ, ಇಕಾರಸ್ ಎನ್ನುವಂತ ದೊಡ್ಡ ಗ್ರಹ, ಒಂದು ದೊಡ್ಡ ಪ್ಲಾನೆಟ್, ಅದು ಭೂಮಿಯ ಕಡೆಗೆ ತೀವ್ರವಾಗಿ ಬರುತ್ತಾ ಇದೆ ಎಂಬುದಾಗಿ. ಅವರು ಯಾವ ಮಾಹಿತಿಯನ್ನು ಹೊರ ಪ್ರಪಂಚಕ್ಕೆ ಹೇಳಲೇ ಇಲ್ಲ. ಆ ಇಕಾರಸ್ ಎನ್ನುವಂತ ಆ ಉಪಗ್ರಹ ಭೂಮಿಗೆ ಎದುರಾಗಿ ಹತ್ತಿರ ಬಂದು ಅದು ಕಡಿಮೆ ಅಂತರದಲ್ಲಿ ಕೊನೆಯ ಗಳಿಗೆಯಲ್ಲಿ ದೂರ ಸರಿದು ಹೋಯಿತು. ಅದು ಯಾಕೆ ಅಂತ ನಿಮಗೂ ನನಗೂ ಗೊತ್ತು. ಏಕೆಂದರೆ ಭೂಮಿಯಲ್ಲಿ ಇನ್ನು ಬಹಳ ಕಾರ್ಯಗಳು ನಡೆಯಬೇಕಾಗಿದೆ. ಭೂಮಿಯಲ್ಲಿ ಯೇಸುವಿನ ಆಳ್ವಿಕೆ ನಡೆಯಬೇಕಾಗಿದೆ. ಈ ಯಾವ ಗ್ರಹಗಳು ಭೂಮಿಯನ್ನು ನಾಶ ಮಾಡಲಾಗುವುದಿಲ್ಲ. ಅದು ಹಾಗೆ ದೂರ ಸರಿಯಿತು. ದೂರ ಸರಿದು ಹೋದ ನಂತರ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಅರಿಕೆಯನ್ನು ಕೊಟ್ಟರು. ಅವರು ಹೇಳಿದ್ದೇನು ಗೊತ್ತಾ? ಇಕಾರಸ್ ಎನ್ನುವಂತ ದೊಡ್ಡ ಉಪಗ್ರಹ, ಒಂದು ಪ್ಲಾನೆಟ್, ಅದು ಭೂಮಿಯ ಕಡೆ ಎದುರಾಗಿ ಬಹಳ ವೇಗವಾಗಿ ಬರುತ್ತಿತ್ತು. ನಾವೆಲ್ಲ ಭಯಪಡುತ್ತಾ ಇದ್ದೆವು. ಹಾಗೆ ಬರುವುದಾದರೆ ಭೂಮಿಯ ಜನಸಂಖ್ಯೆಯಲ್ಲಿ ಹಲವು ಭಾಗಗಳು ಅಳಿದು ಹೋಗಿರುವುದು, ಹಲವು ದೇಶಗಳು ಕಾಣದೆ ಹೋಗಿರುವುದು, ಭೂಮಿಯ ಅಕ್ಷರಕ್ಕೆ ಹಾಗೂ ತಿರುಗುವಿಕೆಯಲ್ಲಿ ಬದಲಾವಣೆ ಆಗಿ ಬಹಳ ಬದಲಾವಣೆಗಳು ಏನೆಲ್ಲ ಬರುವುದೆಂದು ಹೇಳಲಾಗುತ್ತಿಲ್ಲ ಎಂಬುದಾಗಿ ಹೇಳಿದರು. ಆ ಸಂದರ್ಭದಲ್ಲಿ ಅನೇಕ ಜನಗಳು ಅಥವಾ ಆಳ್ವಿಕೆ ಮಾಡುವವರು, ದೊಡ್ಡ ಅಧಿಪತಿಗಳು ಕೇಳಿದರು, ಯಾಕೆ ನೀವು ಮುಂಚಿತವಾಗಿ ನಮಗೆ ಇದನ್ನು ತಿಳಿಸಲಿಲ್ಲ ಹೀಗೆಂದು ಕೇಳಿದರು. ಜನಗಳೆಲ್ಲ ಅಲ್ಲಿ ಅವರನ್ನು ನೋಡಿ ಒಂದು ಪ್ರಶ್ನೆಯನ್ನು ಕೇಳಿದರು. ಅನೇಕ ಪತ್ರಕರ್ತರು ಪ್ರಶ್ನೆಗಳನ್ನು ಕೇಳಿದರು. ಆಗ ಅಧಿಪತಿಗಳು ಕೇಳಿದರು, ಯಾಕೆ ಇದನ್ನು ಮುಂಚಿತವಾಗಿ ನೀವು ಹೇಳಲಿಲ್ಲ? ಬಂದು ಹೋದ ಮೇಲೆ ಯಾತಕ್ಕಾಗಿ ಹೇಳುತ್ತೀರಾ ಎಂದು. ಅದಕ್ಕೆ ಆ ವಿಜ್ಞಾನಿಗಳು ಏನು ಹೇಳಿದರು ಗೊತ್ತಾ? ಇಕಾರಸ್ ಎನ್ನುವಂತ ಉಪಗ್ರಹವು ಭೂಮಿಯನ್ನು ತಾಕಲು ಬರುತ್ತಿದೆ ಎಂದು ಹೇಳಿದರೆ ನೀವೇನ್ ಮಾಡ್ತಿದ್ರಿ ಅಂತ ಕೇಳಿದರು. ಏನ್ ಮಾಡ್ತೀರಾ ನೀವು? ಭಯಪಡುವವರಾಗ್ತಿದ್ರಿ. ನಾವಿನ್ನು ಉಳಿಯುವುದು 1 ತಿಂಗಳು ಎಂಬುದಾಗಿ ತೀರ್ಮಾನಿಸಿ ಬಹಳ ಅಪರಾಧಗಳನ್ನ ಮಾಡ್ತಾ ಇದ್ದೀರಿ. ಒಂದು ನಂಬಿಕೆಯನ್ನು ಕಳಕೊಂಡವರಾಗಿ ಮಾರ್ಪಡುತ್ತಿದ್ದೀರಿ. ಗೊಂದಲ, ಕೂಗಾಟ ಬಿದ್ದಿರುವುದು. ಅದನ್ನು ತಡೆ ಹಿಡಿದು ನಿಲ್ಲಿಸುವುದಕ್ಕೆ ಯಾವುದಾದರೂ ಮಾರ್ಗವಿತ್ತಾ? ಏಕೆ ಹೇಳಬೇಕದನ್ನು? ಆ ಸೂಚಿತ ಕಾಲಕ್ಕೆ ಮುಂಚಿತವಾಗಿಯೇ ಆ ಒಂದು ಭಯವು, ಆ ಒಂದು ಭೀತಿ ಏಕೆ ನಮ್ಮ ಹೃದಯದಲ್ಲಿ ಬರಬೇಕು? ಆದ್ದರಿಂದಲೇ ನಾವು ಮಾಡುವುದಕ್ಕೆ ಏನೂ ಇಲ್ಲ, ಸುಮ್ಮನೆ ಕೈಕಟ್ಟಿಕೊಂಡು ನಾವು ನೋಡಬೇಕಷ್ಟೇ. ಮಾಡುವುದಕ್ಕೆ ಏನೂ ಇಲ್ಲ, ಆದ್ದರಿಂದಲೇ ನಾವು ಏನನ್ನು ಹೇಳಲಿಲ್ಲ ಎಂಬುದಾಗಿ ಹೇಳಿದರು. ಇರುವಂತ ಸ್ವಲ್ಪ ದಿನವಾದರೂ ನೆಮ್ಮದಿಯಿಂದ ಬದುಕಲಿ ಜನಗಳು, ಅದಕ್ಕಾಗಿಯೇ ನಾವು ಹೇಳಲಿಲ್ಲ ಎಂಬುದಾಗಿ ಹೇಳಿದರು. ಇದೇ ಸತ್ಯ. ಈಗಿರುವಂತ ಕಾರ್ಯಗಳು ನಮ್ಮ ಕೈಗಳನ್ನು ಮೀರಿ ಹೋಗಿರುವಂತ ಕಾರ್ಯಗಳು. ಸತ್ಯವೇದದಿ ಪ್ರಕಟಣೆಗಳಲ್ಲಿ ಹೇಳಲ್ಪಟ್ಟಿರುವಂತಹ ಎಲ್ಲಾ ಕಾರ್ಯಗಳು, ಅದನ್ನು ತಿಳುಕೊಂಡು ನೀವು ಏನು ಮಾಡಲಿದ್ದೀರಾ? ನೀವು ಮಾಡುವುದಕ್ಕೆ ಏನೋ ಒಂದು ಇರುವುದರಿಂದಲೇ ಕರ್ತನು ವಿಶೇಷವಾಗಿ ಇವುಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ನೀವು ಮಾಡುವುದಕ್ಕೆ ಏನೂ ಇಲ್ಲದಿದ್ದರೆ ಕರ್ತನು ಇವುಗಳನ್ನು ನಿಮಗೆ ಹೇಳಲು ಅವಶ್ಯವಿಲ್ಲ. ಇದನ್ನು ಅವರು ಹೇಳುವುದಾದರೆ ನಾವು ಮಾಡುವುದಕ್ಕೆ ಅದರಲ್ಲಿ ಏನೋ ಒಂದು ಉಂಟು. ಸುಮ್ಮನೆ ನೋಡಿ ಏನು ಮಾಡಲಿದ್ದೀರಾ? ಕ್ರೈಸ್ತರು ನೀವು ತಿಳಿದುಕೊಂಡು ಸುಮ್ಮನೆ ಏನು ಮಾಡಲಿದ್ದೀರಾ? ಅಥವಾ ಕರ್ತನ ಸೇವಕರು ಇದನ್ನು ತಿಳಿದು ಸುಮ್ಮನೆ ಏನು ಮಾಡುವವರಾಗಿದ್ದೀರಾ? ಇದನ್ನು ಯಾಕೆ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರು? ಪರಲೋಕದಲ್ಲಿ ಮಾಡಲ್ಪಡುವ ಯೋಜನೆಗಳು, ಪರಲೋಕದಲ್ಲಿ ಅವರು ಮಾತಾಡುವ ಕಾರ್ಯಗಳು, ಪರಲೋಕದಲ್ಲಿ ಒಡೆಯಲ್ಪಡುವ ಮುದ್ರೆ, ಭೂಮಿಯಲ್ಲಿ ಉಂಟಾಗುವ ಮಹಾದೊಡ್ಡ ಪರಿಣಾಮಗಳು, ಇವುಗಳ ಕುರಿತಾಗಿ ಯಾಕೆ ನಮಗೆ ಮುಂಚಿತವಾಗಿ ಹೇಳಬೇಕು? ಹಾಗಾದರೆ ನೀವು ಮಾಡುವುದಕ್ಕಾಗಿ ಯಾವುದೋ ಒಂದು ಕಾರ್ಯವನ್ನು ಕರ್ತನು ಇಟ್ಟಿದ್ದಾನೆ. ಆದ್ದರಿಂದಲೇ ಇದನ್ನು ಸ್ಪಷ್ಟವಾಗಿ ನಮಗೆ ಹೇಳುತ್ತಾರೆ. ಆದ್ದರಿಂದ ಕಡೆಯ ಕಾಲದ ತಲೆಮಾರಿನವರು ಇದನ್ನು ಸ್ಪಷ್ಟವಾಗಿ ಓದಬೇಕು, ಸರಿಯಾಗಿ ಗ್ರಹಿಸಬೇಕು. ಏಕೆಂದರೆ ಈ ಕಾಲಗಳಲ್ಲಿ ನಮ್ಮಲ್ಲಿ ಕೆಲವರು ನೇರವಾಗಿ ಅದನ್ನು ಎದುರುಗೊಳ್ಳಲಿದ್ದೇವೆ. ನಮ್ಮಲ್ಲಿ ಕೆಲವರು ಈ ದಿನಗಳಲ್ಲಿ ಸೇವೆಯನ್ನು ಮಾಡಲಿದ್ದೇವೆ. ನಮ್ಮಲ್ಲಿ ಕೆಲವರು ಈ ದಿನಗಳಲ್ಲಿ ನಂಬಿಕೆಯ ಹೋರಾಟವನ್ನು ಹೋರಾಡಲಿದ್ದೇವೆ. ನಮ್ಮಲ್ಲಿ ಕೆಲವರು ಇಲ್ಲಿಯವರೆಗೂ ಓದಿದಂತ, ಕೇಳಿದಂತ, ಬೋಧನೆ ಮಾಡಲ್ಪಟ್ಟಂತಹ ಅಂತ್ಯಕ್ರಿಸ್ತನನ್ನು ನೋಡಲಿದ್ದೇವೆ. ಈ ರೀತಿ ಬಹಳ ವಿಚಾರಗಳು ಬರುವುದರಿಂದ ಮೊದಲ ಪುನರುತ್ಥಾನವನ್ನು ನೋಡಲಿದ್ದೇವೆ, ಅಥವಾ ಅದರ ನಂತರ ರ್ಯಾಪ್ಚರ್ ಅನ್ನು ನಾವು ನೋಡಲಿದ್ದೇವೆ. ಹೇಳಲ್ಪಟ್ಟ ಕಾರ್ಯವನ್ನು ನೋಡಲಿರುವಂತಹ ಈ ತಲೆಮಾರು ನಮ್ಮ ಕಡೆಯ ಕಾಲದ ತಲೆಮಾರು.
ಕೆಲವರು ಬರುವಿಕೆಯಲ್ಲಿ ಎತ್ತಲ್ಪಡುವರು, ಕೆಲವರು ಈ ಭೂಮಿಯಲ್ಲಿ ಉಳಿದಿರುವಂತಹ 7 ವರ್ಷಗಳು ಸೇವೆ ಮಾಡುವುದಕ್ಕಾಗಿ ಬಿಡಲ್ಪಡುವರು. ಹಲವು ಸಮಯಗಳಲ್ಲಿ ಜನಗಳು ಹೇಳುವುದುಂಟು, ಯಾರು ಕೈ ಬಿಡಲ್ಪಡುತ್ತಾರೆಂದರೆ ಪರಿಪೂರ್ಣವಾಗದವರು ಎಂಬುದಾಗಿ, ಕೈ ಬಿಡಲ್ಪಟ್ಟವರು ಅಷ್ಟೇ ಅವರು ಎಂಬುದಾಗಿ ಹೇಳುವರು. ಇಲ್ಲ ಇಲ್ಲ, ಕರ್ತನು ಪರ್ಪಸ್ ಆಗಿಯೇ ಒಂದು ಗುಂಪು ಜನಗಳನ್ನು ಕೈ ಬಿಡುತ್ತಾರೆ. ಒಂದು ಗುಂಪು ಜನಗಳು ಅವರು ಸಿದ್ಧರಾಗದೇ ಇದ್ದು ಕರ್ತನಿಂದ ಬಹುದೂರ ಬದುಕಿದವರಾಗಿದ್ದು ಕೈ ಬಿಡಲ್ಪಡುತ್ತಾರೆ, ಅದು ಸತ್ಯವೇ. ಆದರೆ ಇನ್ನೊಂದು ಗುಂಪಿನವರು ಈ 7 ವರ್ಷಗಳಲ್ಲಿ ಕರ್ತನಿಗಾಗಿ ಸಾಕ್ಷಿಯಾಗಿ ನಿಂತು ಇನ್ನೂ ಒಂದು ಗುಂಪು ಜನಗಳನ್ನು ಅವರಿಗಾಗಿ ಸಿದ್ಧಪಡಿಸಿ 7 ವರ್ಷಗಳ ಅಂತ್ಯದಲ್ಲಿ ಯೇಸು ಬರುವಾಗ ಅವರನ್ನು ರಾಜನಾಗಿ ಅಂಗೀಕರಿಸಿಕೊಳ್ಳುವ ಸಲುವಾಗಿ ಅವರನ್ನು ಸಿದ್ಧಪಡಿಸುವುದಕ್ಕಾಗಿ ಒಂದು ಗುಂಪಿನ ಜನಗಳನ್ನು ಕರ್ತನು ಅವರನ್ನು ಇಲ್ಲೇ ಇರಿಸುತ್ತಾರೆ. ಅವರು ಕೈ ಬಿಡಲ್ಪಟ್ಟವರಲ್ಲ, ಉಳಿಸಿ ಇಲ್ಲೇ ಬಿಡಲ್ಪಟ್ಟವರು. ಅವರು ಆ 7 ವರ್ಷದ ಹೋರಾಟದಲ್ಲಿ ಕೆಲವೊಂದು ಕಾರ್ಯವನ್ನು ನೋಡುವರು. 7 ವರ್ಷದ ಹೋರಾಟದಲ್ಲಿ ಅವರು ಕರ್ತನ ಸೇವೆಯನ್ನು ಮಾಡುವರು. ಕರ್ತನು ಅವರನ್ನು ವಿಶೇಷವಾದ ಬಲದಿಂದ ತುಂಬಿಸಿರುವರು. ಸೈತಾನನನ್ನು ಎದುರಿಸುವರು. ಒಂದು ಗುಂಪಿನ ಜನಗಳನ್ನು ಸಿದ್ಧಪಡಿಸುವರು. ಇಂಥವರನ್ನೇ ಕಡೆಯ ಕಾಲದ ಸಂತತಿ ಎಂಬುದಾಗಿ, ಕಡೆಯ ಕಾಲದ ತಲೆಮಾರು ಎಂಬುದಾಗಿ ನಾವು ಹೇಳುತ್ತಾ ಇದ್ದೇವೆ. ಹಾಗಾದ್ರೆ ನಾವು ಏನು ಮಾಡುತ್ತೇವೆ ಎಂದರೆ, ಇವರು ಮಾಡಬೇಕಾಗಿರುವ ಕೆಲಸಗಳು, ಯಾರೊಟ್ಟಿಗೆ ಹೋರಾಡಬೇಕು, ಏನೆಲ್ಲ ಆಗುವುದು, ಒಂದಾದ ಮೇಲೆ ಮತ್ತೊಂದು ಏನೆಲ್ಲ ಬರುವುದು ಎನ್ನುವಂತ ಕಾರ್ಯಗಳನ್ನೇ ದೇವರು ನಮಗೆ ಸ್ಪಷ್ಟೀಕರಿಸಿ ತೋರಿಸುವುದಕ್ಕಾಗಿ ಪ್ರಕಟಣೆಗಳ ಪ್ರವಾದನೆಯ ಗ್ರಂಥವನ್ನು ನಮಗೆ ಬರೆದುಕೊಟ್ಟಿದ್ದಾರೆ. ಇದರಲ್ಲಿ ಸಹಜವಾಗಿ ಈ ಪುಸ್ತಕದಲ್ಲಿ ನೀವು ಮಾಡಬೇಕಾಗಿರುವಂತ ಕರ್ತವ್ಯಗಳು ಉಂಟು, ನೀವು ಓಡಬೇಕಾಗಿರುವಂತಹ ಓಟವು ಉಂಟು, ನೀವು ಕಲಿತುಕೊಳ್ಳುವುದಕ್ಕಾಗಿ ಕಾರ್ಯಗಳು ಉಂಟು. ಇದು ನಿಮಗೆ ಅನ್ಯವಾಗಿರುವಂತ ಒಂದು ವಿಷಯವಲ್ಲ. ಹಲವು ಸಭೆಗಳು, ಸಭೆಯ ನಾಯಕರುಗಳು, ಸೇವಕರು, ವಿಶ್ವಾಸಿಗಳು ಕೂಡ ಈ ಕಡೆಯ ಕಾಲದ ಸಂಭವಗಳ ಕುರಿತಾಗಿಯೂ ಅಥವಾ ಪ್ರಕಟಣೆಗಳಲ್ಲಿ ಇರುವಂತಹ ಕಾರ್ಯಗಳ ಕುರಿತು ಇವೆಲ್ಲವನ್ನು ಅನ್ಯ ಕಾರ್ಯ ಎಂಬುದಾಗಿ ನೋಡುತ್ತಾರೆ. ಇದರಿಂದ ಏನು ಪ್ರಯೋಜನ, ಇವೆಲ್ಲ ಅನ್ಯ ಕಾರ್ಯ ಎನ್ನುತ್ತಾರೆ. ಇದು ಅನ್ಯ ಕಾರ್ಯವಲ್ಲ, ಇನ್ನು ಮುಂದೆ ಬರುವಂತ ಕಾರ್ಯ. ಆ ಒಂದು ನಮ್ಮ ಹಿಂದೆ ಬರುವಂತ ಸಂತತಿಯಾಗಲಿ ಅಥವಾ ಕಾರ್ಯವಾಗಲಿ ಇವುಗಳನ್ನು ನೇರವಾಗಿ ಎದುರಿಸಲಿದ್ದೇವೆ. ಇದರಲ್ಲಿ ನಾವು ಮಾಡುವುದಕ್ಕೆ ಹಲವು ಕೆಲಸಗಳು, ಕರ್ತವ್ಯಗಳು ಉಂಟು. ಆದ್ದರಿಂದಲೇ ಕರ್ತನು ಇದನ್ನು ಒಂದು ಪುಸ್ತಕವಾಗಿ ಬರೆದುಕೊಟ್ಟಿದ್ದಾರೆ. ಇಲ್ಲದಿದ್ದರೆ ಪರಲೋಕದಲ್ಲಿ ಹಾಕಲ್ಪಡುವಂತ ಯೋಜನೆಗಳನ್ನು, ಮಾಡಲ್ಪಡುವ ಕಾರ್ಯವನ್ನು ನಿಮ್ಮ ಬಳಿ ಅವರು ಮಾತಾಡಬೇಕೆಂದರೆ ನಾವೇನು ಅಷ್ಟು ದೊಡ್ಡ ವ್ಯಕ್ತಿಗಳ, ಯೋಚನೆ ಮಾಡಿ ನೋಡಿರಿ. ಹಾಗಾದರೆ ಕರ್ತನು ಹೇಳುವುದಾದರೆ ನಿನಗೊಂದು ಕೆಲಸ ಉಂಟು ಎಂಬುದಾಗಿ ಅರ್ಥ. ಆದ್ದರಿಂದಲೇ ಪ್ರತಿಯೊಂದು ಕಾರ್ಯವನ್ನು ಕರ್ತನು ನಮಗೆ ಸ್ಪಷ್ಟೀಕರಿಸಿ ಹೇಳುತ್ತಾರೆ. ಕಾಲಗಳು ಎಷ್ಟೊಂದು ಘೋರವಾಗಿದೆ ಎಂಬುದನ್ನು ಈ ಪ್ರಕಟಣೆಗಳ ಗ್ರಂಥವನ್ನು ಓದಿ ನೋಡುವಾಗಲೇ ಸ್ಪಷ್ಟವಾಗಿ ನಾವು ಗ್ರಹಿಸಲಾಗುತ್ತದೆ. ಇದರ ಕುರಿತು ನಾವು ವಿವರವಾಗಿ, ಆಳವಾಗಿ ನಮ್ಮ ಬಿಬಿಲಿಕಲ್ ಇನ್ಸೈಟ್ ಎನ್ನುವಂತಹ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪವಾಗಿ ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಇದು ನಮ್ಮ ಸತ್ಯವೇದ ಅರಿವನ್ನು ತೋರಿಸುವುದಕ್ಕಾಗಲ್ಲ, ನಮ್ಮ ಜ್ಞಾನವನ್ನು ತೋರಿಸುವುದಕ್ಕಾಗಿ ಅಲ್ಲ, ವೇದ ಪಂಡಿತರು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಅಲ್ಲ, ಬರುವ ಕಾಲಕ್ಕೋಸ್ಕರವಾಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ. ಬರುವ ಕಾಲದಲ್ಲಿ ಕರ್ತನ ಆಳ್ವಿಕೆಯನ್ನು ಅಂಗೀಕರಿಸಿಕೊಳ್ಳಲು ಒಂದು ಗುಂಪು ಜನಗಳನ್ನು ಆದಾಯ ಪಡಿಸಿಕೊಳ್ಳುವುದಕ್ಕಾಗಿ. ಕಡೆಯ ಕಾಲದ ಓಟವು, ಕಡೆಯ ಕಾಲದ ಸೇವೆ, ಕಡೆಯ ಕಾಲದ ಸಂದೇಶ ಇಂಥವುಗಳನ್ನು ಕಲಿತುಕೊಳ್ಳುವುದಕ್ಕಾಗಿ. ಇದರಿಂದಲೇ ನಾವು ಒಂದೊಂದಾಗಿ ನೋಡುತ್ತಿದ್ದೇವೆ. ಇದರಲ್ಲಿ ನೋಡಿ, ಕಳೆದ ಸಂಚಿಕೆಯಲ್ಲಿ ನಾವು ನೋಡುವಾಗ ಕಡೆಯ ಕಾಲದಲ್ಲಿ ಪರಲೋಕದಲ್ಲಿ ಒಂದು ಸಂಭವ ನಡೆಯುವುದು. ಆ ಪರಲೋಕದಲ್ಲಿ ನಡೆಯುವಂತ ಒಂದು ಸಂಭವ ಮುದ್ರೆಗಳನ್ನು ಒಡೆಯುವಂತ ಒಂದು ಕಾರ್ಯವು. ಯೇಸು ಕ್ರಿಸ್ತನು ಮುದ್ರೆಗಳನ್ನು ಒಡೆಯುತ್ತಾರೆ, ಒಂದು ಪುಸ್ತಕದಲ್ಲಿರುವ ಮುದ್ರೆಗಳನ್ನು ಒಡೆಯುತ್ತಾರೆ. ಆದರೆ ಬಹು ಆಶ್ಚರ್ಯ, ಒಂದೊಂದು ಮುದ್ರೆಯನ್ನು ಒಡೆಯುವಂತ ಕಾಲಘಟ್ಟದಲ್ಲಿಯೂ ಕೆಳಗೆ ಭೂಮಿಯಲ್ಲಿ ಒಂದು ಸಂಭವವು ನಡೆಯುತ್ತದೆ. ಭೂಮಿಯಲ್ಲಿ ಒಂದು ಬದಲಾವಣೆ ಬರುತ್ತದೆ. ಮೊದಲ ಮುದ್ರೆಯನ್ನು ಒಡೆದಾಗ ಒಂದು ಬಿಳಿ ಕುದುರೆ ಒಂದು ಹೊರಟು ಬರುತ್ತದೆ. ಕುದುರೆ ಎಂದರೆ ಅದು ಅಕ್ಷರದ ಪ್ರಕಾರ ಕುದುರೆ ಅಲ್ಲ, ಅದು ಒಂದು ಸಂಸ್ಥೆಯನ್ನು, ಒಂದು ಸಿಸ್ಟಮ್ ಅನ್ನು ತೋರಿಸುತ್ತದೆ. ಕುದುರೆ ಎಂದರೆ ಅದು ಬಲವನ್ನು ಉಳ್ಳದ್ದು. ನಿಮಗೆ ಚೆನ್ನಾಗಿ ಗೊತ್ತು, ಕುದುರೆ ಎಂದರೆ ಬಲವುಳ್ಳದ್ದು. ಕುದುರೆಯನ್ನು ಯಾಕೆ ಯುದ್ಧದಲ್ಲಿ ಉಪಯೋಗ ಮಾಡುತ್ತಾರೆ ಗೊತ್ತಾ? ಕುದುರೆ ಅಪಾಯವನ್ನು ನೋಡಿ ಭಯಪಡುವುದಿಲ್ಲ. ಸತ್ಯವೇದದಲ್ಲಿ ಬರೆದಿದೆ, ಏನನ್ನು ಕಂಡರೂ ಭಯಪಡದೇ ಇರುವಂತ ಕುದುರೆ, ಆ ರೀತಿ ಬರೆಯಲ್ಪಟ್ಟಿದೆ. ಆಗ ಇದನ್ನು ಯಾತಕ್ಕಾಗಿ ಉಪಯೋಗ ಮಾಡುತ್ತಾರೆಂದರೆ, ಒಂದು ಕಡೆ ಬೆಂಕಿ ಒತ್ತಿಕೊಂಡಿತ್ತು ಅಂದುಕೊಳ್ಳಿರಿ, ಕುದುರೆ ಅದನ್ನು ನೋಡಿ ಭಯಪಟ್ಟು ಹಿಂಜಾರುವುದಿಲ್ಲ, ಆ ಬೆಂಕಿಯೊಳಗೆ ನುಗ್ಗಿ ದಾಟಿ ಓಡಲು ಮುಂದಾಗುವುದು. ಒಂದು ಯುದ್ಧ ನಡೆಯುವಾಗ ದಾಟಿ ಓಡಿ ಮುನ್ನುಗ್ಗುವುದು. ಕುದುರೆಗಳು ಶಕ್ತಿ ಉಳ್ಳದ್ದು, ಬಲ ಉಳ್ಳಂತವುಗಳು. ಆದ್ದರಿಂದ ನಿರಂತರವಾಗಿ ಓಡಲಾಗುವುದು ಬಲ ಉಳ್ಳಂತವುಗಳು. ಇವತ್ತು ಕೂಡ ನೋಡಿರಿ, ಒಂದು ಯಂತ್ರವನ್ನು ಉಂಟು ಮಾಡುವಾಗ ಅದರ ಶಕ್ತಿಯನ್ನು ಪರಿಶೋಧಿಸಲು ಕುದುರೆಗಳನ್ನೇ ಅಳತೆಕೋಲಾಗಿ ಉಪಯೋಗಿಸುತ್ತಾರೆ. 4 ಹಾರ್ಸ್ ಪವರ್, 7 ಹಾರ್ಸ್ ಪವರ್ ಎಂಬುದಾಗಿ ಹೇಳ್ತಾರಲ್ವಾ. ಹಾರ್ಸ್ ಪವರ್ ಎಂದರೇನು? ಕುದುರೆಯ ಶಕ್ತಿ. ಹಾಗಾದರೆ ಕುದುರೆಯು ಬಹಳ ಶಕ್ತಿ ಉಳ್ಳಂತ ಒಂದು ಜೀವಿಯು. ಅದು ಎದುರಿಸಿ ಹೋರಾಡಲು ಧೈರ್ಯವುಳ್ಳದ್ದು, ವೇಗವಾದದ್ದು. ಬಹಳ ವೇಗವಾಗಿ ಅದು ಓಡುವಂತದ್ದಾಗಿ ಇದ್ದು ಬೆನ್ನಲ್ಲಿ ಭಾರವನ್ನು ಹೊರುವಂತದ್ದು. ಉಪಕರಣಗಳನ್ನು, ಆಯುಧಗಳನ್ನು, ಯುದ್ಧ ವೀರರನ್ನು ತನ್ನ ಬೆನ್ನಲ್ಲಿ ಅದು ಒತ್ತುಕೊಳ್ಳಬೇಕಾದರೆ ಅವನ ಬಳಿ ಇರುವ ಆಯುಧ, ಆ ವ್ಯಕ್ತಿ ಅವನು ಹೆಚ್ಚು ಕಡಿಮೆ ಒಂದು 60 kg ಇರುವನು, ಅವೆಲ್ಲವನ್ನು ಅದು ಒತ್ತುಕೊಂಡು
ಆ ಕುದುರೆಯು ವೇಗವಾಗಿ ಓಡಬೇಕು. ವಿರೋಧಿಗಳ ನಡುವೆ ಅದು ವೇಗವಾಗಿ ನುಗ್ಗಿ ನುಗ್ಗಿ ಓಡಬೇಕು. ಆದ್ದರಿಂದಲೇ ಕುದುರೆಗಳು ತೋರಿಸಲ್ಪಡುತ್ತವೆ. ಈ ಸ್ಥಳದಲ್ಲಿ ಹೇಳಲ್ಪಡುವ ಹಾಗೆ ಕಡೆಯ ಕಾಲದಲ್ಲಿ ಮುದ್ರೆ ಒಡೆದಾಗ ಒಂದು ಬಿಳಿ ಕುದುರೆ ಭೂಮಿ ಪೂರ್ತಿಯಾಗಿ ಆ ರೀತಿ ಓಡಿ ಬರುವುದಿಲ್ಲ. ಆ ಕುದುರೆ ಎನ್ನುವುದು ಒಂದು ಸಿಸ್ಟಮ್, ಒಂದು ಸಂಸ್ಥೆ, ಏನೋ ಒಂದು ಕಾರ್ಯವನ್ನು, ಸೈತಾನನ ಒಂದು ಕ್ರಿಯೆಯನ್ನು ತೋರಿಸುತ್ತದೆ. ಅದು ವೇಗವುಳ್ಳದ್ದು, ಶಕ್ತಿ ಉಳ್ಳದ್ದಾಗಿ ಇದ್ದು ಅದು ಎದುರಿಸಿ ಹೋರಾಡುವಂತದ್ದು. ಈ ರೀತಿಯಾಗಿ ಏನು ಮಾಡುತ್ತಂದ್ರೆ ಆ ಬಿಳಿ ಕುದುರೆಯ ಮೇಲೆ ಒಬ್ಬನು ಹತ್ತಿ ಕುಳಿತಿದ್ದಾನೆ. ಅವನು ದೇಶಗಳನ್ನು ಜಯಿಸುವಾತನಾಗಿ ಬರುತ್ತಾನೆ. ಎರಡನೆಯ ಮುದ್ರೆ ಒಡೆಯಲ್ಪಡುವಾಗ ನಾವು ನೋಡುತ್ತೇವೆ, ಕೆಂಪು ವರ್ಣದ ಒಂದು ಕುದುರೆ ಬರುತ್ತದೆ. ಈ ಕುದುರೆ ಬರುವಾಗ ಭೂಮಿಯಲ್ಲಿ ಸಮಾಧಾನವನ್ನು ತೆಗೆದುಹಾಕುತ್ತದೆ. ಸಮಾಧಾನವನ್ನು ತೆಗೆದುಹಾಕುವುದಾದರೆ ಜಗಳ ತಾನೆ. ಸಮಾಧಾನವನ್ನು ತೆಗೆದುಹಾಕಿದ ಕೂಡಲೇ ಜಗಳ, ಕುಟುಂಬದಲ್ಲಿ ಜಗಳ, ಸ್ಕೂಲ್ನಲ್ಲಿ ಜಗಳ, ಸಮುದಾಯದ ಎಲ್ಲಾ ಭಾಗಗಳಲ್ಲಿಯೂ ಜಗಳ. ಒಂದು ಅಂಗಡಿಗೆ ಹೋದರೆ ಜಗಳ, ರಸ್ತೆಯಲ್ಲಿ ಹೋದರೆ ಜಗಳ, ದೇಶಗಳ ಮಧ್ಯೆ ಕೂಡ ಜಗಳ. ಈ ರೀತಿ ಹಲವು ಯುದ್ಧಗಳ ಸುದ್ದಿಗಳು, ಕಲಹಗಳು, ಜಗಳಗಳು, ಇವುಗಳಲ್ಲಿ ಒಬ್ಬರನ್ನೊಬ್ಬರು ಕೊಲೆ ಮಾಡುವ ಸಲುವಾಗಿ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಸಮಾಧಾನವನ್ನು ತೆಗೆದುಹಾಕಿತು. ಅವನಿಗೆ ಬರುವ ಕೋಪ ಹೇಗಿರುವುದೆಂದರೆ, ಏನೋ ಬಂದೆವು, ಹಿಡಿದೆವು, ಎರಡೆಟ್ ಹೊಡೆದ್ವಿ ಎಂಬುದಾಗಿ ಇರಲ್ಲ, ಅಥವಾ ಕೂಗಾಡಿದ್ವಿ, ಓದ್ವಿ ಎಂಬುದಾಗಿ ಅಲ್ಲ. ತನ್ನನ್ನು ಎದುರಿಸುವವರನ್ನು ಕೊಲ್ಲಬೇಕಾಗಿರುವಂತಹ ಒಂದು ಕೋಪವನ್ನು ಎಬ್ಬಿಸುವನು. ಆ ಕೆಂಪು ಕುದುರೆಯು ಬರುವಾಗ ಬಹಳ ರಕ್ತ ಸುರಿಸುವಂತದ್ದು ಉಂಟಾಗುವುದು. ಈ ಸಮಾಧಾನವನ್ನು ತೆಗೆದುಹಾಕುವುದು ಎನ್ನುವಂಥದ್ದು ದೇಶಗಳ ನಡುವೆ ಇರುವಂತಹ ಸಮಾಧಾನ, ರಾಜಕಾರಣದಲ್ಲಿ ಮಧ್ಯೆ ಇರುವಂತಹ ಸಮಾಧಾನ, ವ್ಯಾಪಾರಗಳ ಮಧ್ಯೆ ಇರುವಂತಹ ಸಮಾಧಾನ. ಇದನ್ನು ತೆಗೆದುಹಾಕುವುದು ಮಾತ್ರವಲ್ಲದೆ ಪ್ರತ್ಯೇಕ ಮನುಷ್ಯನ ಜೀವನದಲ್ಲಿಯೂ ಸಮಾಧಾನವನ್ನು ಅವನು ತೆಗೆದುಹಾಕಿ ಬಿಡುವನು. ಇದರ ಕುರಿತು ನಾವು ಕಳೆದ ಬಾರಿ ಭೇಟಿಯಾದಾಗ ಮಾತಾಡಿದೆವು. ಮೂರನೇ ಕುದುರೆಯನ್ನು ನಾವು ನೋಡುತ್ತೇವೆ, ಕಪ್ಪು ಬಣ್ಣದ ಕುದುರೆ. ಈ ಕಪ್ಪು ಬಣ್ಣದ ಕುದುರೆ ಪರಲೋಕದಲ್ಲಿ ಮೂರನೆಯ ಮುದ್ರೆಯನ್ನು ಒಡೆದಾಗ ಕಪ್ಪು ಬಣ್ಣದ ಕುದುರೆಯನ್ನು ನೋಡುತ್ತೇವೆ. ಕಪ್ಪು ಬಣ್ಣದ ಕುದುರೆಯ ಮೇಲೆ ಒಬ್ಬ ವ್ಯಕ್ತಿಯು ಬಂದು ಕುಳಿತಿದ್ದಾನೆ. ಅವರ ಕೈಯಲ್ಲಿ ಒಂದು ತ್ರಾಸು ಕೊಡಲ್ಪಟ್ಟಿದೆ. ಇದರ ಕುರಿತೆ ಆ ಸ್ಥಳದಲ್ಲಿ ಹೇಳಲ್ಪಟ್ಟಿದೆ. ನಾವು ಅದನ್ನೇ ಓದಲು ಆರಂಭಿಸಿದೆವು, ಧ್ಯಾನಿಸಲು ಆರಂಭಿಸಿದೆವು. ಇದನ್ನು ಒಂದು ಕಾರ್ಯದಲ್ಲಿ ನೀವು ತಿಳಿದುಕೊಳ್ಳಬೇಕು. ನಾವು ಪೂರ್ಣವಾಗಿ ಧ್ಯಾನಿಸುವುದಕ್ಕಿಂತ ಮುಂಚೆ, ಒಂದು ಕುದುರೆ ಎನ್ನುವಂಥದ್ದು, ಒಂದು ಮುದ್ರೆ ಎನ್ನುವಂಥದ್ದು, ಒಂದೊಂದು ಮುದ್ರೆಯು ಒಡೆಯಲ್ಪಡುವ ಕಾಲಘಟ್ಟವನ್ನು ನೋಡುತ್ತೇವೆ. ಬಿಳಿ ಕುದುರೆ ಬಂದ ನಂತರ ಕೆಂಪು ಕುದುರೆ, ಬಿಳಿ ಕುದುರೆ ಬಂದು ಹೋದ ನಂತರ ಬರುವುದು ಎಂಬುದಾಗಿ ನಾವು ಅಂದುಕೊಂಡಿದ್ದೆವು. ಕೆಂಪು ಕುದುರೆಗಳ ಕ್ರಿಯೆಗಳು ಮುಗಿದ ನಂತರವೇ ಕಪ್ಪು ಕುದುರೆ ಬರುವುದು ಎಂದು ನಾವಾಗಿಯೇ ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ನಮಗೊಂದು ಅವಕಾಶ ಉಂಟು. ನೀವು ಚೆನ್ನಾಗಿ ಸತ್ಯವೇದವನ್ನು ಓದಿ ನೋಡಿದರೆ ಬಿಳಿ ಕುದುರೆಯು ಭೂಮಿಯ ಮೇಲೆ ಅನುಮತಿಸಲ್ಪಡುತ್ತದೆ ಅಷ್ಟೇ. ಅವರು ಪುನಃ ಆ ಕುದುರೆಯನ್ನು ಹಿಡಿದು ಕಟ್ಟಿ ಆ ಕುದುರೆಯನ್ನು ಅದರ ಸ್ಥಳದಲ್ಲಿ ಅದನ್ನು ಬಂಧಿಸಿದ ನಂತರ ಕರ್ತನು ಎರಡನೆಯ ಮುದ್ರೆಯನ್ನು ಒಡೆದರು ಎಂದು ಬರೆದಿಲ್ಲ. ಹಾಗಾದರೆ ನೀವು ನೋಡುವುದಾದರೆ ಮೊದಲ ಮುದ್ರೆಯನ್ನು ಒಡೆಯುವಾಗ ಹೊರಗೆ ಬಂದು ತಿರುಗಾಡಲು ಆರಂಭಿಸಿದಂತ ದೇಶಗಳ ಮಧ್ಯದಲ್ಲಿ ಗೊಂದಲಗಳನ್ನು ಏರ್ಪಡಿಸಿ, ಯುದ್ಧಗಳನ್ನು ಏರ್ಪಡಿಸಿ, ಅಂತ್ಯಕ್ರಿಸ್ತನ ಒಂದು ಆಳ್ವಿಕೆಗೆ ಒಳಗಾಗುವಂತೆ ದೇಶಗಳನ್ನು ಹಿಡಿಯಲು ಪ್ರಯತ್ನ ಮಾಡಿದ, ಯುದ್ಧಗಳನ್ನು ಪ್ರೇರೇಪಿಸಿದ ಕುದುರೆ ಅದು ಹಾಗೇ ಇದೆ. ಅದನ್ನು ಹಿಡಿದು ಯಾರೂ ಕಟ್ಟಲಿಲ್ಲ. ಅದು ಪ್ರತ್ಯೇಕ ಕಾಲದಲ್ಲಿ ಓಡುತ್ತಿರುವಾಗಲೇ ಇನ್ನೊಂದು ಮುದ್ರೆಯನ್ನು ಒಡೆದು ಬಿಡುತ್ತಾರೆ. ನಿಮಗೆ ಅರ್ಥ ಆಗ್ತಿದೆಯಾ? ಈಗ ಕೆಂಪು ಕುದುರೆ ಬರುತ್ತದೆ. ಈಗ ಈ ಕೆಂಪು ಕುದುರೆ ಬರುವಾಗ ಸೈಮಲ್ಟೇನಿಯಸ್ ಆಗಿ ಅದೇ ಸಮಯದಲ್ಲಿ ಬಿಳಿ ವರ್ಣದ ಕುದುರೆಯ ಕ್ರಿಯೆಗಳು ನಡೆಯುತ್ತಲೇ ಇವೆ. ಯಾಕಂದ್ರೆ ಸತ್ಯವೇದದಿ ಬಿಳಿ ಕುದುರೆ ಬಂದು ತನ್ನ ಕಾರ್ಯಗಳನ್ನು ಅದು ಮುಗಿಸಿದ ನಂತರ ಯೇಸು ಎರಡನೇ ಮುದ್ರೆಯನ್ನು ಒಡೆದರು ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಅಥವಾ ಈ ಕುದುರೆಯನ್ನು ಹಿಡಿದು ಕಟ್ಟಲ್ಪಟ್ಟ ನಂತರ ಅದನ್ನು ಕಟ್ಟುವವರು ಬಂದರು, ಕಟ್ಟಿದ ನಂತರ ಕರ್ತನು ಎರಡನೆಯ ಮುದ್ರೆಯನ್ನು ಒಡೆದನು, ಕೆಂಪು ಕುದುರೆ ಬಂತು ಎಂಬುದಾಗಿ ಹೇಳಲ್ಪಟ್ಟಿಲ್ಲ. ಕೆಂಪು ಕುದುರೆಯನ್ನು ಹಿಡಿದ ನಂತರ ಕರ್ತನು ಮೂರನೆಯ ಮುದ್ರೆಯನ್ನು ಒಡೆದನು, ಆಗ ಕಪ್ಪು ಕುದುರೆ ಹೊರಟಿತು ಎಂಬುದಾಗಿ ಹೇಳಲ್ಪಟ್ಟಿಲ್ಲ. ಆಗ ನೀವು ನೋಡುವಾಗ ಮೊದಲ ಮುದ್ರೆ ಒಡೆಯಲ್ಪಟ್ಟಾಗ ತಿರುಗಾಡಲು ಆರಂಭಗೊಂಡ ಕುದುರೆ, ಕ್ರಿಯೆ ಮಾಡಲು ಆರಂಭಿಸಿದ ಕುದುರೆ, ಕ್ರಿಯೆ ಮಾಡುತ್ತಲೇ ಇರುವಂತದ್ದಾಗಿದೆ ಒಂದು ಕಡೆ. ಅದೇ ವೇಳೆಯಲ್ಲಿ ನಂತರದ ಮುದ್ರೆಯನ್ನು ಒಡೆದಾಗ ಕೆಂಪು ಕುದುರೆಯು ಬಂದು ಅದು ಕೂಡ ಕ್ರಿಯೆ ಮಾಡುತ್ತಲೇ ಇರುತ್ತದೆ. ಕಪ್ಪು ಕುದುರೆ ಬಂದಿತು ಎಂಬುದಕ್ಕಾಗಿ ಕೆಂಪು ಕುದುರೆಯ ಕೆಲಸ ಮುಗಿದು ಹೋಗಲಿಲ್ಲ, ಅದು ಓಡುತ್ತಲೇ ಇತ್ತು. ಇದನ್ನಿಟ್ಟು ನೋಡುವಾಗ ಒಂದೊಂದು ಮುದ್ರೆಯನ್ನು ಒಡೆಯುವಾಗಲೂ ಸಮಸ್ಯೆಗಳ ಘನತೆ, ಸಮಸ್ಯೆಗಳ ಪರಿಣಾಮಗಳು ಅಧಿಕರಿಸುತ್ತಲೇ ಹೋಗುತ್ತಿತ್ತು. ಒಂದಾದ ಮೇಲೆ ಒಂದಲ್ಲ, ಒಂದರ ಜೊತೆ ಒಂದು. ಇದನ್ನು ಚೆನ್ನಾಗಿ ಗ್ರಹಿಸಬೇಕು. ಒಂದಾದರ ನಂತರ ಒಂದಲ್ಲ, ಒಂದಾದರ ಮೇಲೆ ಒಂದು, ಒಂದೊಂದಾಗಿ ಕೂಡುತ್ತಲೇ ಹೋಗಿತ್ತು. ಮೂರನೆಯ ಮುದ್ರೆಯು ಒಡೆಯಲ್ಪಡುವಾಗ ಭೂಮಿಯಲ್ಲಿ 3 ಕುದುರೆಗಳ ಕ್ರಿಯೆಗಳು ಇರುವುದು. ಈಗ ನೋಡಿ, ಒಟ್ಟಾರೆ ಎಲ್ಲಾ ಮುದ್ರೆಗಳನ್ನು ಒಡೆದು ಎಲ್ಲಾ ಕುದುರೆಗಳನ್ನು ಹೊರಗೆ ತಂದರೆ ದಿನಗಳು ಕಠಿಣವಾಗಿ ಮಾರ್ಪಡುತ್ತಲೇ ಹೋಗುವುದು. ಒಂದು ಕಡೆ ದೇಶಗಳನ್ನು ಹಿಡಿದು ತನ್ನ ಕೈ ಕೆಳಗೆ ನಿಯಂತ್ರಣದಲ್ಲಿ ತರಲು ಅಂತ್ಯಕ್ರಿಸ್ತನು ಮಾಡುವ ಯುದ್ಧದ ಪ್ರಯತ್ನಗಳು, ಇನ್ನೊಂದು ಕಡೆ ಮಾನವ ಸಮುದಾಯದಲ್ಲಿ ಸಮಾಧಾನವನ್ನು ತೆಗೆದುಹಾಕುವುದಕ್ಕೂ, ಜನಗಳನ್ನು ಒಬ್ಬರನ್ನೊಬ್ಬರು ಕೊಂದು
ತಮ್ಮ ಖಡ್ಗಗಳನ್ನೇ ತಮಗೆ ವಿರುದ್ಧವಾಗಿ ಅವರು ತಿರುಗಿಸಿ ನಾಶ ಮಾಡಿಕೊಳ್ಳುವುದಕ್ಕೂ ಮನುಷ್ಯನಿಗೆ ಮನುಷ್ಯನು ವಿರೋಧಿಯಾಗಿ ಬರುತ್ತಾನೆ. ಈಗ ನಡೆಯುತ್ತಿರುವಂತ ಬಯೋವೆಪ್ಪನ್ ಎಂಬುದಾಗಿ ಹೇಳಲ್ಪಡುವ ಈ ಕ್ರಿಮಿಯ ವಸ್ತುವನ್ನು ಕೂಡ ಗಮನಿಸಿ. ಮನುಷ್ಯರೇ ಅದನ್ನು ಉಂಟು ಮಾಡುತ್ತಾರೆ. ಯಾರಿಗಾಗಿ? ಮನುಷ್ಯರನ್ನು ಕೊಲ್ಲುವುದಕ್ಕಾಗಿ. ಆಗ ಒಬ್ಬರ ಕತ್ತಿಯನ್ನು ಮತ್ತೊಬ್ಬರಿಗೆ ವಿರುದ್ಧವಾಗಿ ತಿರುಗಿಸುವುದರ ಮೂಲಕ ಮನುಷ್ಯ ಕುಲವನ್ನು ಅಳಿಸಿ ಬಿಡಬಹುದು ಎನ್ನುವ ಅವನ ಒಂದು ಮನಸ್ಸಿನ ಭಾವನೆ. ಆಗ ಇದು ನಡೆಯುತ್ತಿರುವಾಗಲೇ ಮೂರನೇ ಕುದುರೆ ಬಂದು ಬಿಡುತ್ತದೆ. ದೇಶದಲ್ಲಿ ಬರಗಾಲ ಬರಲಾರಂಭಿಸುತ್ತದೆ. ಆಗ ಮೂರು ಕೂಡ ಇರುವುದು ಕ್ಷಾಮ ಬಂದಿದೆ ಎನ್ನುವುದಕ್ಕಾಗಿ ಅಂತ್ಯಕ್ರಿಸ್ತನು ಹೊರಟಂತಹ ಬಿಳಿಯ ಕುದುರೆಯು ನಿಲ್ಲಿಸಲ್ಪಡದು. ಕ್ಷಾಮ ಬಂದಿದೆ ಎನ್ನುವುದರ ಸಲುವಾಗಿ ರಕ್ತ ಸುರಿಸುವಂಥದ್ದು ನಿಲ್ಲುವುದಿಲ್ಲ. ಮೂರು ಒಗ್ಗಟ್ಟಾಗುವುದು. ಆದ್ದರಿಂದಲೇ ನಾನು ಹೇಳಿದೆ, ಪುನಃ ಹೇಳಿದೆ, ಒಂದರ ಹಿಂದೆ ಮತ್ತೊಂದಿಲ್ಲ, ಒಂದರ ಜೊತೆಯೊಂದು ಹಾಗೆ ಸೇರಿಸಲ್ಪಟ್ಟಿತು. ಆಗ ಈ ಮೂರನೆಯ ಮುದ್ರೆಯು ಒಡೆಯಲ್ಪಡುವ ಕಾಲವು ಬಹಳ ಕಠಿಣವಾಗಿ ಮಾರ್ಪಡುತ್ತದೆ. ಒಂದು ಕಡೆ ಯುದ್ಧಗಳ ಸುದ್ದಿಗಳನ್ನು ಕೇಳ್ಪಡುತ್ತಿದ್ದೇವೆ, ಮತ್ತೊಂದು ಕಡೆ ಅಸಮಾಧಾನವು ಉಂಟಾಗುವಂತ ಕಲಹಗಳು, ಹೋರಾಟಗಳು, ರಕ್ತ ಸುರಿಸುವುದನ್ನು ನಾವು ಕೇಳ್ಪಡುತ್ತೇವೆ. ಮೂರನೆಯದಾಗಿ ನೋಡುವುದಾದರೆ ಕ್ಷಾಮ, ಆಹಾರಕ್ಕೆ ಕೈಯೊಡ್ಡುವ ಒಂದು ಪರಿಸ್ಥಿತಿ, ಇವೆಲ್ಲವನ್ನು ನಾವು ಕಣ್ಣಾರೆ ನೋಡುತ್ತೇವೆ. ಆಗ ಇದರ ಕುರಿತು ನಾವಿಂದು ನೋಡಲಿದ್ದೇವೆ. ಇದರಲ್ಲಿ ಬಹಳ ಕಾರ್ಯಗಳನ್ನು ಕರ್ತನು ಇಟ್ಟಿದ್ದಾರೆ. ಈ ಮೂರನೆಯ ಮುದ್ರೆಯು ಒಡೆಯಲ್ಪಡುವ ಕಾಲವು ಮಾನವ ಸಂಕುಲ ಪರಿಪೂರ್ಣವಾಗಿ ಒಂದು ಕ್ರಯವನ್ನು ಕೊಡಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಬರುವುದು. ಏಕೆಂದರೆ ಹಸಿವು ಎನ್ನುವಂಥದ್ದು ಎಲ್ಲರಿಗೂ ಹುದುವಾದದ್ದು. ಆಹಾರದ ಅವಶ್ಯಕತೆ ಎಲ್ಲರಿಗೂ ಅದು ಹುದುವಾದದ್ದು. ಅವನು ಬಡವನಾಗಿದ್ದರು, ಶ್ರೀಮಂತನಾಗಿದ್ದರು, ಆಳ್ವಿಕೆ ಮಾಡುವವನಾಗಿದ್ದರು, ಅಧಿಕಾರಿಯಾಗಿದ್ದರು, ಈ ಹಸಿವಿನಿಂದ ಯಾರು ತಪ್ಪಿಸಿಕೊಳ್ಳಲಾಗದು. ರಾಜಕೀಯವಿಲ್ಲದೆ ಒಬ್ಬನು ಬದುಕಬಹುದು. ಒಂದು ವೇಳೆ ವ್ಯಾಪಾರವಿಲ್ಲದಿರುವಂತಹ ಒಬ್ಬನು ಸ್ವಂತ ವ್ಯಾಪಾರವನ್ನು ಮಾಡಿ ಏನಾದರೂ ಮಾಡಿ ಕೂಡ ಬದುಕಬಹುದು. ಹಸಿವಿಲ್ಲದೆ ಬದುಕಲಾಗುವುದಾ? ಹಸಿವು ಎನ್ನುವಂಥದ್ದು ಎಲ್ಲರಿಗೂ ವಿಧಿಸಲ್ಪಟ್ಟ ಒಂದು ಕಾರ್ಯ. ಅದರಲ್ಲಿ ತಂದು ಕೈಯಿಡುತ್ತಾನೆ. ನೋಡಿರಿ, ಸೈತಾನನು ಎಲ್ಲಿ ತಂದು ಕೈಯಿಡುತ್ತಾನೆ. ಒಬ್ಬ ಮನುಷ್ಯನನ್ನು ಅಧೀನಪಡಿಸಿ ಅವನನ್ನು ಗುಲಾಮನಾಗಿಸಬೇಕಾದರೆ ಅವನನ್ನು ಜೀವನಾಧಾರದ ಬಹು ಮುಖ್ಯವಾಗಿರುವಂತ ಅವಶ್ಯಕತೆಯಲ್ಲಿ ಕೈಯಿಡಬೇಕು. ಕ್ಷಾಮ, ಹಸಿವು, ಬರಗಾಲ. ಕನ್ನಡದಲ್ಲಿ ಒಂದು ಪ್ರಾವರ್ಬ್ ಹೇಳುವರು, ಹೊಟ್ಟೆ ಹಸಿವಾದರೆ 10 ಆರಿ ಹೋಗುವುದು. ಒಬ್ಬ ಮನುಷ್ಯನಿಗೆ 10 ಭಾವನೆಗಳು ಉಂಟು. ನಾಗರಿಕತೆ, ಈ ವಿಧವಾಗಿ 10 ಕಾರ್ಯಗಳು ಉಂಟು. ಅದರಲ್ಲಿ ತಾಳ್ಮೆ, ಈ ವಿಧವಾಗಿ ಒಂದು 10 ವಿಷಯ. ಈ 10 ಕೂಡ ಮರೆತು ಹೋಗುತ್ತಂತೆ. ಹಸಿವು ಬಂದರೆ ಏನು ಮಾಡುತ್ತೇವೆಂಬುದಾಗಿ ಅವನಿಗೆ ಗೊತ್ತಾಗುವುದೇ ಇಲ್ಲ. ಸತ್ಯವೇದದಲ್ಲಿ ನೋಡಿ, ಹಸಿವು ಬಂದಾಗ ತಾನು ಹೆತ್ತ ಮಗುವನ್ನೇ ಒಂದು ಸ್ತ್ರೀಯು ಕೊಂದು ಆ ಮಗುವನ್ನು ತಿಂದಳಂತೆ. ಇಬ್ಬರು ಸ್ತ್ರೀಯರು ಒಟ್ಟಾಗಿ ಮಾತಾಡಿಕೊಂಡು, ಯಾಕೆ ನಾವು ಇಬ್ಬರು ಮಕ್ಕಳನ್ನು ಒಂದೇ ಸಮಯ ಕೊಲ್ಲಬೇಕು? ಇವತ್ತು ನಾವು ನನ್ನ ಮಗುವನ್ನು ತಿಂದು ಇಬ್ಬರು ತಿನ್ನೋಣ, ನಾಳೆ ನಿನ್ನ ಮಗುವನ್ನು ಕೊಂದು ನಾವು ತಿನ್ನೋಣ ಎಂದು. ಹಾಗಾದ್ರೆ ಹಸಿವು ಬಂದರೆ ತನ್ನ ಸ್ವಂತ ಮಗುವನ್ನು ಕೂಡ ಕೊಂದು ತಿನ್ನುವಂತ ಒಂದು ಮನಸ್ಥಿತಿ ಬರುವುದನ್ನು ನೋಡಬಹುದು. ಆಗ ಸೈತಾನನಿಗೆ ಗೊತ್ತಾಗುತ್ತದೆ, ಮನುಷ್ಯನನ್ನು ಯಾವ ಸ್ಥಳದಲ್ಲಿ ಮುಟ್ಟಿದರೆ ಅವನನ್ನು ಅಧೀನಪಡಿಸಬಹುದು, ಯಾವ ಸ್ಥಳದಲ್ಲಿ ಕೈ ಇಟ್ಟರೆ ಅವರನ್ನು ಸುಲಭವಾಗಿ ದಾಸರಾಗಿಸಬಹುದೆಂದು. ಆ ಒಂದು ಮೂರನೆಯ ಹಂತವನ್ನು ತೋರಿಸುವಂತದ್ದೇ ಮೂರನೆಯ ಮುದ್ರೆ, ಮೂರನೆಯ ಕುದುರೆಯು. ಇದರ ಕುರಿತು ಸ್ಪಷ್ಟವಾಗಿ ವಿವರವಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಲಿದ್ದೇವೆ. ಅಲ್ಲಿಯವರೆಗೂ ನಿಮ್ಮ ಬಳಿಯಿಂದ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.